ತ್ರೈಲೋಕ್ಯ ಸತ್ಪದಾಲಯಕ್ಕೆ ಸಮುಲ್ಲೇಖನವಿರುತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜಯ ಮಂಗಲಂ ಜಯ ನಮಃ. ಅದೀರಿ ನಿಮ್ಗೆ ಕೇಳುವುದು ಅದೀರಿಲ್ಲ ಇದ್ರೆ ಮತ್ತೆ ಜಯಕಾರ ಹಾಕ್ತಾರೆ. ಸಾಂಬದಯ ನಮಃ ಪಾರ್ವತೀಶ್ವರ ಗುರು ಗುಹೇಶ್ವರ ಮಹಾರಾಜ್ ಕಿ, ಚನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ, ಹಾನಗಲ್ ಗುರು ಕುಮಾರೇಶ್ವರ ಮಹಾರಾಜ್ ಕಿ, ಇಷ್ಟು ಹೇಳಿದ್ರು ಸುಮಕುಂದೌರ ಮಹಾರಾಜ್ ಕಿ. ಹುಷಾರಿದ್ದವರು ಸುಮಕುಂತರು ಮಬ್ಬಿದ್ದು ಜೈಕಾರ ಹಾಕ್ತು ಲಾಸ್ಟ್ನೇದಕ್ಕೆ. ಸದಾವಕಾಲ ಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಲ್ಲಿ 12ನೇ ಶತಮಾನದಲ್ಲಿ ಮಹಾಕ್ರಾಂತಿಯನ್ನೆಸಗಿದ ಬಸವಾದಿ ಶರಣರಲ್ಲಿ ಆರಾಧ್ಯ ಗುರುದೇವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ನೆಲವನ್ನು ಪಾವನ ಕ್ಷೇತ್ರವನ್ನಾಗಿ ಮಾಡಿದ ಪಾವನ ಮೂರ್ತಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸ್ವರೂಪದೊಳಗ ದರ್ಶನದ ಭಾಗ್ಯವನ್ನು ಕರುಣಿಸ್ತಾ ಇರುವಂಥ ಶ್ರೀ ಗುರು ಗುಹೇಶ್ವರ ಪರಮಾತ್ಮನಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಗುರು ಗುಹೇಶ್ವರ ಜಾತ್ರಾ ಮಹೋತ್ಸವದ ಸಲುವಾಗಿ ಹೆಚ್ಚಿಕೊಂಡು ಬಂದಿರುವಂಥ ಶರಣ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯತೆಯನ್ನು ವಹಿಸಿಕೊಂಡು ಬಂದಿರುವಂತಹ ಮುಧೋಳ ಗುರುಮಠದ ಶ್ರೀಮನ್ನಿರಂಜನ ಗುಣವ ಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಬಹುಶಃ ನಮ್ಮನ್ನು ಇಲ್ಲಿ ಕರೆಸುವುದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಒಲೆ ಮಠದ ಆನಂದ ದೇವರು ಜೋರಾದ ಚಪ್ಪಾಳೆಯನ್ನು ತಟ್ಟರು. ಬಹುಶಃ ಅವರು ನಿಮಗೆ ನಮ್ಮ ಹೆಸರು ಹೇಳದೆ ಇದ್ರೆ ನಾ ಇಲ್ಲಿ ಬರ್ತಿದ್ದಿಲ್ಲ, ನಾ ಮಾತಾಡ್ತಿದ್ದಿಲ್ಲ, ನಾವು ಮಾತಾಡಿದ್ರೆ ನೀವು ಕೇಳ್ತಿದ್ದಿಲ್ಲ. ಯಾರು ನಮ್ಮನ್ನು ಇಲ್ಲಿ ಕರೆತಂದಾರ ಅವರನ್ನು ನಾವು ಸ್ಮರಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾಗಿರುವಂತಹ ಪಾಂಡಿತ್ಯ ಶಕ್ತಿಯಿಂದ ಚಟಮುಕ್ತ ಸಮಾಜವನ್ನು ನಿರ್ಮಿಸುವುದರಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿರುವಂತಹ ಓಲೇಮಠ ಜಮಖಂಡಿಯ ಪರಮ ಪೂಜ್ಯ ಆನಂದ ದೇವರಲ್ಲಿ ಭಕ್ತಿಯಿಂದ ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸುಂದರವಾಗಿ ಸುಮಾರು 1 ತಾಸುಗಳ ತನಕ ನಂಬಿ ಕರೆದೊಡೆ ಓಯನ್ನ ಶಿವನು ಅನ್ನುವಂತಹ ವಾಕ್ಯದ ಮೇಲೆ ಬಹಳಷ್ಟು ಅದ್ಭುತವಾಗಿರುವಂತಹ ಪ್ರವಚನವನ್ನು ನೀಡಿದಂಥ ಹಿರಿಯ ಆಸಂಗಿ ಹಾಗೂ ಶಿರೋಳಕೊಪ್ಪ ವಿರಕ್ತ ಮಠದ ಪರಮ ಪೂಜ್ಯರಾದ ವೀರಬಸವ ದೇವರಲ್ಲಿ ಭಕ್ತಿಯಿಂದ ವಂದಿಸಿ ಪ್ರಾರಂಭದೊಳಗನ ಮಾತನಾಡಿ ನಮ್ಮೆಲ್ಲರಿಗೂ ಕೂಡ ಆಧ್ಯಾತ್ಮದ ದಾರಿಯನ್ನು ತೋರಿಸಿದಂಥ ಪರಮ ಪೂಜ್ಯ ಕಮಡೊಳ್ಳಿ ಐಗುಳಿ ಗುರು ಲೋಚನೇಶ್ವರ ವಿರಕ್ತ ಮಠದ ಅಭಿನವ ರಾಜೋಟೇಶ್ವರ ದೇವರಲ್ಲಿ ಭಕ್ತಿಯಿಂದ ಶರಣೆಂದು ಇನ್ನೋಡುವ ಹಿರಿಯ ಪರಮ ಪೂಜ್ಯರ ಪವಿತ್ರವಾದ ಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಗುಹೇಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ನಿರೂಪಕರೇ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಕೂಡ ಅನಂತ ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿ ಬಾಯಿದ್ದವರಲ್ಲ, ಶರಣೋ ಶರಣಾರ್ಥಿ. ಈ ಶರಣೋ ಶರಣಾರ್ಥಿ ಅನ್ನುವಂಥ ವಿಷಯ
ಅದರಿಂದನೇ ಬಸವ ಕಲ್ಯಾಣದೊಳಗೆ ಕ್ರಾಂತಿ ಆಯಿತು. ಇದನ್ನು ಹೇಳಿದರೆ ಅದು ಕೇವಲ ಒಂದು ತಾಸಿನೊಳಗೆ ಮುಗಿಯುವಂಥದ್ದಲ್ಲ. ಬರೀ ಕೇವಲ ಶರಣು ಶರಣಾರ್ಥಿ ಅಂದಿದ್ದಕ್ಕನ ಕಲ್ಯಾಣದೊಳಗೆ ಕ್ರಾಂತಿಯಾಗಿ ಹೋಗ್ಬಿಡ್ತು. ಯಾರಾದರೂ ನಿಮಗೆ ನಮಸ್ಕಾರ ಮಾಡಿದರೆ ಅವರಿಗೆ ಹೊಳ್ಳಿ ನೀವು ನಮಸ್ಕಾರ ಮಾಡ್ತೀರೋ ಇಲ್ಲೋ? ಮಾಡ್ತೀರಿ. ಈ ನಮಸ್ಕಾರ ಮಾಡಿದವ್ರ ಮುಂದೆ ನೀವು ಚಪ್ಪಾಳಿ ತಟ್ಟಿದ್ರಿ ಅಂತಂದ್ರೆ ಅವ್ರು ಏನು ತಿಳ್ಕೊಂತಾರೆ? ನೀವು ತೆಲಿ ಕೆಟ್ಟದ ತಿಳ್ಕೊತಾರೆ. ನಮಸ್ಕಾರ ಮಾಡಿದವ್ರ ಮುಂದೆ ಹೊಳ್ಳಿ ನೀವು ನಮಸ್ಕಾರ ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ಸಂತೋಷ ಆಗ್ತದೆ. ನಮಗೆ ಅವ್ರು ಗೌರವ ಕೊಟ್ಟರು ಅಂತ ತಿಳ್ಕೊಂಡು ಅವರು ಮತ್ತಷ್ಟು ಸಂತೋಷದಿಂದ ನಿಮಗೆ ಗೌರವಿಸಿ ನಮಸ್ಕಾರ ಮಾಡಿ ಹೋಗ್ತಾರೆ. ನಮಸ್ಕಾರ ಮಾಡಿದವ್ರ ಮುಂದೆ ಚಪ್ಪಾಳಿ ತಟ್ಟಿದ್ರಿ ಅಂತಂದ್ರೆ ನೀವು ಕೂಡ ಧಾರವಾಡದಾಗ ಒಯ್ದು ಎಲ್ಲಿ ಹಾಕಬೇಕು? ಹುಚ್ಚು ಆಸ್ಪತ್ರೆಗೆ ಹಾಕಬೇಕು ಅಂತಾರೆ. ಹೌದಿಲ್ಲ? ಅದಕ್ಕೆ ನಮಸ್ಕಾರ ಅಂದವರಿಗೆ ನಮಸ್ಕಾರ ಮಾಡುವಂತಹ ಸಂಸ್ಕೃತಿ ಯಾವುದಾದರೂ ಇದ್ರೆ ಅದು ನಮ್ಮ ಶರಣ ಸಂಸ್ಕೃತಿ ಎನ್ನುವುದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಡೀಬೇಕಾಗ್ತದೆ. ಬಹುಶಃ ಇದೊಂದು ಪವಿತ್ರವಾಗಿರುವಂತಹ ಕ್ಷೇತ್ರ. ಎಷ್ಟು ಪವಿತ್ರವಾಗಿದೆ ಅಂತ ಕೇಳಿದರೆ ಇಲ್ಲಿನ ಮಣ್ಣು ಕೂಡ ಬಹಳಷ್ಟು ಪವಿತ್ರವಾಗಿರುವಂತಹದ್ದು. ಇಲ್ಲಿನ ನೀರು ಅದು ತೀರ್ಥವಾಗಿರುವಂತಹದ್ದು. ಇಲ್ಲಿ ಬರುವಂತಹ ಪೂಜ್ಯರು ಮಾತುಗಳು ಅವು ಕೇವಲ ಮಾತುಗಳಲ್ಲ, ಅವು ಮಂತ್ರಗಳಾಗಿ ನಿಮ್ಮ ಬದುಕನ್ನು ಉದ್ಧಾರ ಮಾಡ್ತಾವು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ, ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸುಲಿ ಗುರುವೇ ಕೃಪೆಯಾಗು. ಬಹುಶಃ ಬಹಳ ದಿನದ ಹಿಂದೆ, ನನ್ನ ಅಂದಾಜ ಎಷ್ಟು ದಿನದ ಹಿಂದೆ ಅಂತ ಕೇಳಿದ್ರೆ ಸುಮಾರು ಒಂದು 10 ವರ್ಷಗಳ ಹಿಂದೆ ತುಬಚಿಗೆ ಪ್ರವಚನಕ್ಕೆ ಬಂದಿದ್ದೆ ನಾನು. ಆ ತುಬಚಿಗೆ ನವರಾತ್ರಿ ಒಳಗೆ ಪ್ರವಚನಕ್ಕೆ ಬಂದಾಗ ನನ್ನ ಗೌಡರು ಇಲ್ಲೇ ಕುಂತಾರ ಮುಂದೆ. ಅವ್ರು ಏನಂದ್ರು ಅಂತಂದ್ರೆ, ಇಲ್ಲಿ ನಡಗಡ್ಡಿ ಒಳಗ ಗುಹೇಶ್ವರ ದೇವಸ್ಥಾನ ಅಂತದ ಸ್ವಾಮಿಗಳ, ನೀವು ಮಧ್ಯಾಹ್ನ ಊಟ ಮಾಡಿ ಮಕ್ಕೋಬಾಡ್ರಿ, ಹೋಗಿದ್ದು ಕರಗ್ಲಿ ಹೋಗಿ ಬರೋ ಬರ್ರಿ ಅಂತ ಕರ್ಕೊಂಡ್ಬಂದ್ರವ್ರು. ನಾನು ನಮ್ಮ ಕಲಾವಿದರು ಕೂಡಿಕೊಂಡು ಈ ನಾವಿನೊಳಗೆ, ನಾವು ಅಂದ್ರೆ ಬುಟ್ಟಿ ಒಳಗೆ ಕೂತು ಆ ದಡದಿಂದ ಆ ದಡಕ್ಕೂ ಬಂದು 1.5 ಕಿಲೋಮೀಟರ್ ಬಂದ್ವಿ ನಾವು. ನೋಡಿ ಇಷ್ಟು ಆಶ್ಚರ್ಯ ಆಯ್ತು ನನಗೆ. ಆ ಕಡೆ ಈ ಕಡೆ ನೋಡಿದ್ರೆ ಕಬ್ಬು, ದನ ಕರ ಎಲ್ಲರೂ ಇದ್ರು. ಆ ದಾರಿ ಒಳಗೆ ಬಂದು ಇಲ್ಲಿ ದೇವಸ್ಥಾನ ನೋಡಿದಾಗ ಇಷ್ಟು ಸಂತೋಷ ಆಯಿತು. ಇದು ಸಾಮಾನ್ಯ ಕ್ಷೇತ್ರ ಅಲ್ಲಪ್ಪ, ಇದು ಮಹಾತ್ಮರು, ಸಂತರು, ತಪಸ್ವಿಗಳು ತಪಸ್ಸು ಮಾಡಿದ ಜಾಗ ಯಾವುದಾದ್ರೂ ಇದ್ರೆ ಅದು ನಡುಗಡ್ಡೆಯ ಗುಹೇಶ್ವರ ದೇವಸ್ಥಾನ ಅನ್ನೋದನ್ನ ಅವತ್ತ ಇಲ್ಲಿ ಇರುವಂತವರು ನಮಗೆ ಹೇಳಿದರು. ಆಗ ನಾನು ಅನ್ಕೊಂಡಿದ್ದೆ ಇದು ಜಾತ್ರೆ ಯಾವಾಗ ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಹೀಗೆ ಜಾತ್ರೆ ನಡೀತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೆಯ ಅಮಾವಾಸ್ಯೆ ದಿನ ಬರೋದ ಈ ಗುಹೇಶ್ವರ ದೇವಸ್ಥಾನದ ಜಾತ್ರೆ. 2026 ಮೊದಲನೇ ಅಮಾವಾಸ್ಯೆ ಯಾವಾಗ? ಇದ ಅಮಾವಾಸ್ಯೆ. ಅದರಾಗ ಬೇರೆ ಇವತ್ತು ಅಮಾವಾಸ್ಯೆ ಎಷ್ಟು ಶ್ರೇಷ್ಠದ ಅಂತಂದ್ರೆ, ಐತಾರ ಅಮಾವಾಸ್ಯೆ ಅಂತಂದ್ರೆ ಯಜ್ಞ ಬಿಜ್ಞ ಅಂತ ಎಲ್ಲರೂ ಗುಡಿ ಹೋಗ್ತಾರ, ನಮಸ್ಕಾರ ಮಾಡ್ತಾರೆ, ತಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ತಾರೆ. ಅಂತಹ ಪವಿತ್ರವಾದ ಅಮಾವಾಸ್ಯೆ ದಿನ ಇಂತಹ ಜಾತ್ರೆ ನಡೆದ ಅಂತಂದ್ರೆ, ಅವಾಗ ನಾನು ಅನ್ಕೊಂಡಿದ್ದೆ ಆ ದೇವರಲ್ಲಿ ಒಂದು ನಂಬಿಕೆ ಇಟ್ಟು ನಾನು ನಮಸ್ಕಾರ ಮಾಡಿ ಹೋಗಿದ್ದೆ. ಒಂದಲ್ಲ ಒಂದು ದಿನ ಈ ಕ್ಷೇತ್ರಕ್ಕೆ ನಾ ಬಂದೀರ್ತೀನಿ, ಈ ಕ್ಷೇತ್ರದೊಳಗೆ 4 ಮಾತು ನಾ ಮಾತಾಡತೀರ್ತೀನಿ ಅಂತ ಅಂದು ಹೋಗಿದ್ದೆ. ಆದ್ರೆ ಇವತ್ತು ಯಾರ ಸ್ವರೂಪದೊಳಗೆ ನಮ್ಮನ್ನ ಆತ ಕರೆಸ್ಕೊಂಡ ಅಂತಂದ್ರೆ, ಆನಂದ ದೇವರ ಸ್ವರೂಪದೊಳಗೆ ಇವತ್ತು ನಮ್ಮನ್ನ ಇಲ್ಲಿ ಕರೆಸ್ಕೊಂಡ. ಆದ್ರೆ ಏನೋ ನಾ ಹಿಡಿದು ಬಿಟ್ಟೆ. ಹಿಡಿದ ಮ್ಯಾಗ ಏನಾಯ್ತು ಅಂತಂದ್ರೆ, ನಾವು ಪ್ರವಚನಕಾರ ಮಂದಿ ಅಲ್ಲಿ ಇಂಗ್ಲೇಶ್ವರ ಬೀರಲಿಂಗೇಶ್ವರ ದೇವಸ್ಥಾನದವರು ಬಂದು 11 ದಿನ ಪುರಾಣ ಇಟ್ಟು ನನಗೆ ಕಾಯಿ ಕೊಟ್ಟು ಹೋಗ್ಬಿಟ್ರು. ಅವ್ರು ಕಾಯಿ ಕೊಡುವಾಗ ಹೇಳಿದ್ರು, ಅಪ್ಪ ಅವರ ನಿಮಗೆ ಸಿಕ್ಕಾಪಟ್ಟಿ ಕಾರ್ಯಕ್ರಮ ಬರ್ತಾವು, 2 ದಿನ ಪುರಾಣ ಮಾಡೋದು, 3ನೇ ದಿನ ಅಲ್ಲಿ ಹೋಗೋದು, ಮತ್ತೆ 2 ದಿನ ಬರೋದು, ಮತ್ತೊಂದು ಕಡೆ ಹೋಗೋದು ಮಾಡಿದ್ರೆ ನಾವು ಬರೋದಿಲ್ಲ. ನೀವು ಹಿಡದಿರಿ ಅಂತಂದ್ರೆ ಮ್ಯಾಗ ಅದು ಮುಗಿಸೋ ತನಕನೂ ಇರಬೇಕು ಅಂದ್ರು. ಆನಂದ ದೇವರು ಹೇಳಿದ್ದು ನೆನಪಿತ್ತು, ಆದ್ರೆ ಎದರಾಗೂ ನಾ ಬರ್ಕೊಂಡಿದ್ದಿಲ್ಲ. ಆದ್ರೆ ಏನಾಯ್ತು ಅಂತ ಕೇಳಿದ್ರೆ, ಪುರಾಣ ಹಿಡಿದ ಮ್ಯಾಗ ಇವರು ಪತ್ರಿಕೆ ತಗೊಂಬಂದು ಕೊಟ್ಟರು ನಮಗೆ. ಪತ್ರಿಕೆ ಬಂದ ಮ್ಯಾಗ ಎದನೇ ಡಬ್ಬತ್ ನನಗೆ, ಅಲ್ಲಪ್ಪ ನಾ ಪುರಾಣ ಹಿಡಿದೀನಿ, ಇವ್ರಿಗೆ ಒಪ್ಕೊಂಡ್ಬಿಟ್ಟಿನಿ, ನಮ್ಮದ ಸಾಹಿತ್ಯವನ್ನು ಹಾಕಿಬಿಟ್ಟಾರ, ಹೆಂಗ್ ಮಾಡುವುದು ಅಂತ ತಿಳ್ಕೊಂಡು ಏನಾರ ಮಾಡಿ ತಪ್ಪಿಸ್ಕೊಂಡು ಬಿಟ್ರಾಯ್ತು ಅಂತ ನಾ ತಿಳ್ಕೊಂಡಿದ್ದೆ. ತಪ್ಪಿಸ್ಕೊಂಡು ಬಿಟ್ರೆ ಆಯ್ತು ಅಂತ ತಿಳ್ಕೊಂಡು ನಾ ವಿಚಾರ ಮಾಡಿದೆ. ಪೂಜ್ಯರು ನನಗೆ ಮೊನ್ನೆ ದಿನ ಫೋನ್ ಹಚ್ಚಿದ್ರು, ನಮ್ಮ ವೀರಪ್ಪನವರು
ನಮ್ಮ ವೀರಪ್ಪನವ್ರು ಫೋನ್ ಹಚ್ಚಿದ್ರು, ಅಪ್ಪ ಅವರ ಮತ್ತು ನಾವು ನಿಮ್ಗೆ ಕಾಯಿ ಕೊಡಕ್ಕೆ ಬರ್ತೀವಿ. ತಪ್ಪಿಸ್ಕೋಬೇಕಾಗಿತ್ತಲ್ಲ. ಊರಾಗಿದ್ರು ಸಹಿತ ನಾ ಮೈಸೂರಾಗದೀನಿ, ನಾ ಯಡೂರಾಗದೀನಿ, ನಾ ಗದಗರಾಗದೀನಿ ಅಂತ ತಿಳ್ಕೊಂಡು 3 ಸರಿ ತಪ್ಪಿಸ್ಕೊಂಡೆ. 4ನೇ ದಿನ ಅವ್ರು ಅಂದ್ರವ್ರು, ನೀವು ಎಲ್ಲರ ಬರ್ತೀರಿ ಹೇಳ್ರಿ ಅಂದ್ರು. ಎಲ್ಲರ ಬರ್ತೀರಿ ಹೇಳ್ರಿ ಅಂದ್ರಗಳೇ ಇಂಥ ದಿನ ಬರ್ತೀನಿ ಅಂತ ಹೇಳಿದೆ. ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ, ನೀನು ಫೋನ್ ಹಚ್ಚಿ ಬಂದ್ರೆ ಮುದ್ದೆ ಸಿಗೋದ್ರ ಬಾ ತಿಳ್ಕೊಂಡು ಫೋನ್ ಹಚ್ಚಲಾರದ ಬಾಗಿಲುಡಿಗೆ ಬಂದ್ಬಿಟ್ರು. ಫೋನ್ ಹಚ್ಚಲಾರದ ಬಾಗಿಲುಡಿಗೆ ಬಂದು ಕುಂತರು, ಪತ್ರಿಕೆ ಕೊಟ್ಟರು, ನೋಡಿದೆ, ಎಲ್ಲಾನು ಹೇಳಿದೆ. ಅವ್ರು ಒಂದು ಮಾತು ಅಂದ್ರು, ಅಪ್ಪಗಳು ಇದು ನಿಮ್ಗೆ ಬಿಟ್ಟಿದ್ದು ಅಲ್ಲಿದು ಅಂದ್ರು. ಯಾಕೆ ನಾವು ಯಾರನ್ನೂ ಬಹಳ ಮಂದಿ ಹಾಕೊಂಡಿದ್ದೆ ನಿಮ್ಮನ್ನ ಒಂದು 4 ಮಂದಿ ಪೂಜ್ಯರನ್ನ. ನೀವು ಬಂದತ್ತಿರಬೇಕು, ನೀವು ಪುರಾಣರ ಹೇಳಿರಿ, ನೀವು ಏನರ ಹೇಳಿರಿ, ಒಟ್ಟ ನೀವು ನಮ್ಮ ಊರಿಗೆ ಬಂದತ್ತಿರಬೇಕು ಅಂತಂದಾಗ ನನ್ನ ಮನಸ್ಸಿನಾಗ ಅನಿಸ್ತು, ಎಷ್ಟು ಹಠ ಮಾಡ್ತಾರಪ್ಪ ಇವರು. ಪುರಾಣ ಹಿಡಿದೀನಿ ಅಂದ್ರೂ ಸಹಿತ ನನ್ನನ್ನು ಕರೀತಾರಲ್ಲ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಸಂಕಲ್ಪ ಮಾಡಿದೆ. ಆತು, ಏನಾದರೂ ಆಗಲಿ ಅಂತ ತಿಳ್ಕೊಂಡು ಯುವೈಶ್ವರ ಭಕ್ತರಿಗೆ ಹೇಳಿದೆ, ಹೀಗೊಂದು ಕಾರ್ಯಕ್ರಮದ ಕಂಕಣವಾಡಿಯ ಭಕ್ತರು ಇಂಥ ಕಾರ್ಯಕ್ರಮ ಮಾಡಕತ್ತಾರಂದ್ರು. ಒಳ್ಳೆ ಅವ್ರು ಅಂದ್ರು, ಅಪ್ಪವ್ರ ಆ ಜಾತ್ರೆಗೆ ಹೋಗಿ ನಾವು ಹಾಡಿಕೆ ಮಾಡಿ ಬಂದೇವ್ರಿ, ಆತ ಯಾಕೆ ಹೋಗತ್ರಿ, ಒಂದಿನ ಹೋಗಿ ಬರ್ರಿ ಅಂತ ಅಂದ್ರು. ಆದ್ರೆ ಇಲ್ಲಿ ಬಂದು ನೋಡಿದಾಗ ನನಗೆ ಅನಿಸ್ತಿತ್ತು, ಜೇನು ಕರೆತು ನಾನು ಈ ಕಾರ್ಯಕ್ರಮ ತಪ್ಪಿಸ್ಕೊಂಡಿದ್ದೆ ಅಂತಂದ್ರೆ ನನ್ನಂತಹ ನಟದೃಷ್ಟನೇ ಇನ್ಯಾರೂ ಇಲ್ಲ ಅಂತ ನನಗನ್ನಿಸ್ತಿದೆ. ಸಾಮಾನ್ಯ ಅಂದರೆ ಅದೇನದು ಜನಸಾಗರ, ಆ ಹೊಳೆ ದಂಡಿಗೆ ಆ ಬ್ಯಾರಲ್ ಬ್ರಿಡ್ಜಿನ ಮ್ಯಾಗ ಹಾಸಿ ಬರೋದು, ಕಾರ್ ಆ ಬುಟ್ಟಿ ಒಳಗೆ ಬರೋದು, ಇದು ಒಂದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದೊಳಗೆ ನಾವೆಲ್ಲ ಹೇಗೆ ಪಾಲ್ಗೊಂಡಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಗುಹೇಶ್ವರನ ಭಕ್ತರಾಗಿ ಪಾಲ್ಗೊಂಡಿದ್ದೀವಿ. ಆ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದಕ್ಕೆ ಆ ದೇವರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸಲಿ ಎನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಬಹುಶಃ ನಾನು ಹಿರಿಯರಿಗೆ ಕೇಳಿದೆ, ಈ ಜಾತ್ರೆ ಒಳಗೆ ನಮ್ಮ ಮಾತು ಯಾರಿಗೆ ಕೇಳ್ತಾರೆ ಎಂದೇ ಅವರಿಗೆ. ಎಲ್ಲರೂ ಬರೋದು, ಕಾಯಿ ಹೊಡೆಯೋದು, ಜಾತ್ರೆ ಮಾಡೋದು, ಪುಗ್ಗ ತಗೊಳ್ಳೋದು, ಬಜ್ಜಿ ತಿನ್ನೋದು, ಜಿಲೇಬಿ ತಿನ್ನೋದು ಅಂತಂದ್ರೆ ನಮ್ಗೆ ಯಾರು ಕೇಳ್ತಾರೆ? ಇಲ್ಲಿ ಬರೀ ಗುರುಗಳ ಕೇಳ್ತಾರ ಅಂತಂದಾಗ ಇಲ್ಲಿ ಹಿಂದೆ ಬಂದು ನೋಡಿದ್ರೆ ಭಕ್ತಿಯ ಜನಸಾಗರವೇ ಕೂಡ. ಈ ಪ್ರವಚನಕ್ಕೆ ನಾಂದಿ ಹಾಡದವರು ಯಾರಾದರೂ ಇದ್ರೆ ಅದು ಓಲೆ ಮಠದ ಲಿಂಗೈಕ್ಯ ಅಭಿನವ ಗುರು ಚನ್ನಬಸವ ಮಹಾ ಅಪ್ಪಗಳು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಅವರು ಪೂಜ್ಯರು ಇಲ್ಲ, ಲಿಂಗೈಕ್ಯರಾಗಿ ಹೋಗ್ಯಾರ. ಆದರೂ ಇವತ್ತು ಅವರನ್ನು ನಾವು ಯಾಕೆ ಸ್ಮರಣಿಸಬೇಕು ಅಂತ ಕೇಳಿದ್ರೆ, ಈ ಮನುಷ್ಯರೊಳಗೆ 3 ಪ್ರಕಾರದ ಮನುಷ್ಯರು ಇರ್ತಾರೆ. ಈ ಮಾನವರೊಳಗೆ 3 ಪ್ರಕಾರದ ಮಾನವರು ಇರ್ತಾರೆ. ಯಾರ್ಯಾರು ಅಂತಂದ್ರೆ, ಮೊದಲನೇದವರು ಸತ್ತವರು. ನಾನು ಹೇಳೋದಾರ್ಥ ಆಗ್ತದೆ. 3 ಪ್ರಕಾರದ ಮನುಷ್ಯರೊಳಗೆ ಮೊದಲನೇದವರು ಸತ್ತವರು, ಎರಡನೇದವರು ಇದ್ದು ಸತ್ತವರು, ಮೂರನೇದವರು ಸತ್ತು ಇದ್ದವರು. ಮೊದಲನೇದವರು ಯಾರು ಅಂತಂದ್ರೆ ಸತ್ತವರು. ಇದ್ದಾಗಂತೂ ಒಂದು ಧಾಮ ಇಲ್ಲ, ಧರ್ಮ ಇಲ್ಲ, ಒಳ್ಳೆಯದಿಲ್ಲ, ಏನೂ ಇಲ್ಲ. ಸುಮ್ಮದೇನೋ ಹೇಳ್ತಾರಲ್ಲ, ಸುಮ್ಮ ತಾಯಿ ಗರ್ಭದೊಳಗೆ ಹುಟ್ಟ್ಯಾರ, ದೊಡ್ಡವರಾಗ್ಯಾರ, ಹೆಂಡತಿ ಮಾಡ್ಯಾರ, ಮಕ್ಕಳಾಗ್ಯಾವು, ಗಳಿಸಿಟ್ಟಾರ, ಸತ್ತು ಹೋಗ್ಯಾರ. ಇದ್ದಾಗೂ ಉಪಯೋಗಕ್ಕಿಲ್ಲ, ಸತ್ತಾಗರ ಏನು ಉಪಯೋಗಕ್ಕೆ ಬರ್ತಾನೆ ತಿಳ್ಕೊಂಡು ಮಣ್ಣಾಗ ಹೋಗಿ ಅವನು ಮುಗಿದು ಬಿಟ್ಟಾರ. ಅದು ಮೊದಲನೇ ಕಂಪನಿ, ಸತ್ತವರು. ಇನ್ನು ಇದ್ದು ಸತ್ತವರು ಅಂತಂದ್ರೆ ಇಂತಹ ಪುಣ್ಯಮಯ ಕಾರ್ಯದೊಳಗೆ ಪಾಲ್ಗೊಳ್ಳದೇನೆ ಮನಿ ಒಳಗೇನು ಟಿವಿ ಹಚ್ಕೊಂಡು ಕೂತಾವಲ್ಲ, ಕೆಲವೊಂದು ಚುಟ್ಟ ಸೇರ್ಕೋತೇನು ಕುಂತವಲ್ಲ, ದಾರು ಅಂಗಡಿಯಾಗ ದಾರು ಕೊಡ್ಕೊಂತೇನು ಅಡ್ಡಾಡಕತ್ತವಲ್ಲ, ಡಾಬಾದಾಗ ಹೋಗಿ ತಿನ್ನಹಾರ ಏನು ತಿನ್ನಾಕತ್ತವಲ್ಲ, ಅಂತೂ ಇದ್ದು ಸತ್ತಂಗ. ಸತ್ತವರು, ಇದ್ದು ಸತ್ತವರು. ಸತ್ತು ಇದ್ದವರು ಯಾರು ಅಂತಂದ್ರೆ, ಈ ಪ್ರವಚನ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿ ನೀವೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಏನು ಮಾಡಿ ಹೋದ್ರಲ್ಲ ಓಲೆ ಮಠದ ಪ್ರಭು ಯಾವ ಚನ್ನಬಸವ ಅಪ್ಪಗಳು, ಅವರು ಸತ್ತವರಲ್ಲ, ಇದ್ದು ಸತ್ತವರಲ್ಲ, ಸತ್ತು ಇದ್ದವರ ಸಾಲಿನೊಳಗೆ ಬರುವಂತವ್ರು ಯಾರು ಅಂತಂದ್ರೆ ಅದು ಚನ್ನಬಸವ ಅಪ್ಪಗಳು ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಪೂಜ್ಯರ ಒಂದು ಗರಡಿ ಒಳಗೆ ಬೆಳೆದಂತಹ ಈ ಒಂದು ದೇವಾಲಯ ಬಹಳಷ್ಟು ಅಚ್ಚುಕಟ್ಟಾಗಿ ಜಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದೆ. ನಿಜವಾಗ್ಲೂ ಕೂಡ ಮೊದಲೆಲ್ಲ ಮಾತಾಡೋರು ಬಹಳ ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡ್ರು. ಏನಂತ ವಿಷಯ ಇಟ್ಟಾರ,
ನಂಬಿ ಕರೆದಡೆ ಓ ಎನ್ನಲೇ ಶಿವನು. ನಮ್ಮ ಜಗದೀಶ್ವರ ಮಠದ ಪೂಜ್ಯರು ಮಾತಾಡಿದರು, ನಮ್ಮ ಇಬ್ಬರು ಅಪ್ಪವರು ಮಾತಾಡಿದರು, ನಮ್ಮ ಆಸಂಗಿಯ ಪರಮ ಪೂಜ್ಯರು ಮಾತಾಡಿದರು. ನಾ ಎಲ್ಲ ಕಡೆಗೂ ಒಂದು ಮಾತು ಹೇಳ್ತಿರ್ತೀನಿ, ಮನೆಗೆ ಮೊದಲನೇ ಮಗನಾಗಿ ಹೋಗಬಾರ್ದಂತ, ಲಗ್ನಕ್ಕೆ ಊಟಕ್ಕೆ ಕೊನೆಯವನಾಗಿ ಹೋಗಬಾರ್ದಂತ, ಈ ಭಾಷಣಕ್ಕೆ ಕೊನೆಯವನಾಗಿ ಎಂದೂ ಕುಂದಿರಬಾರ್ದಂತ. ಯಾಕ ಮನೆಗೆ ಮೊದಲನೇ ಮಗನಾಗಿ ಹುಟ್ಟಿದ ಅಂತಂದ್ರೆ ಎಲ್ಲ ಸಾಲ ಪಾಲ ಒಟ್ಟು ಅವನ ತಲೆ ಮೇಲೆ, ಹೌದಿಲ್ಲ? ಊಟಕ್ಕೆ ಕೊನೆಯವನಾಗಿ ಯಾಕೆ ಹೋಗಬಾರ್ದು? ಅದೇನಂತ ಚಪಾತಿ ಇದ್ರೆ ಪಲ್ಯ ಇರೋದಿಲ್ಲ, ಪಲ್ಯ ಇದ್ರೆ ಚಪಾತಿ ಇರೋದಿಲ್ಲ, ಎರಡೂ ಇದ್ದು ಅಂತಂದ್ರೆ ಅನ್ನ ಇರೋದಿಲ್ಲ, ಅನ್ನ ಇರುತ್ತೆ ಸಾರು ಇರೋದಿಲ್ಲ, ಸಾರು ಇತ್ತಂದ್ರೆ ಮುಂದೆನೇ ಇರೋದಿಲ್ಲ. ಅಂಥದ್ದು ಇಂಥದ್ದು ಉಳಿದು ತಿಂದು ಬರ್ಬೇಕಾಗ್ತದ. ಊಟಕ್ಕೆ ಕೊನೆಯವನಾಗಿ ಹೋಗಬಾರ್ದು, ಹೋದ್ರೆ ಮೊದಲನೇ ಪಂಕ್ತಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಚಲೋ ಸಿಗುತ್ತದೆ. ಹಂಗ ಭಾಷಣಕ್ಕೆ ಎಲ್ಲೂ ಕೂಡ ಕೊನೆಯವನಾಗಿ ಯಾಕೆ ಬರಬಾರ್ದು ಅಂತಂದ್ರೆ, ಮೊದಲು ಮಾತಾಡೋರೆಲ್ಲ ಕಸಕೊಂಡು ಮಾತಾಡಿ ಬಿಟ್ಟಾರ, ಓದಿದ್ದೇನ ಹೋಗಿಲ್ಲ. ಬಹಳ ಅದ್ಭುತವಾಗಿ ಎಲ್ಲ ಪರಮ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀವೆಲ್ಲರೂ ಕಟ್ಟಬೇಕಾಗ್ತದೆ. ಜೀವನದೊಳಗೆ ಜ್ಞಾನ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು. ಯಾರೊಳಗೆ ಜ್ಞಾನ ಇರ್ತದೆ ಅವರೊಳಗೆ ನಂಬಿಕೆ ಅನ್ನುವಂಥದ್ದು ಇರ್ತದೆ. ಯಾರೊಳಗೆ ಜ್ಞಾನ ಇರುವುದಿಲ್ಲ ಅವರಿಗೆ ನಂಬಿಕೆ ಇರುವುದಿಲ್ಲ. ಜೀವನದೊಳಗೆ ಮನುಷ್ಯನಿಗೆ ಯಾವುದು ಮುಖ್ಯ ಅಂತ ಕೇಳಿದ್ರೆ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಯಾವ ವ್ಯಕ್ತಿ ಜ್ಞಾನಿ ಆಗ್ಯಾನ ಆ ವ್ಯಕ್ತಿ ನಂಬಿಕೆಯಿಂದ ಬದುಕು ಮಾಡ್ತಾನೆ. ಯಾವ ವ್ಯಕ್ತಿ ಅಜ್ಞಾನಿ ಅದನ ಆ ವ್ಯಕ್ತಿ ಯಾವುದರೊಳಗೂ ನಂಬಿಕೆನೇ ಇರುವುದಿಲ್ಲ. ಯಾವ ಜ್ಞಾನ ಬೇಕು ಅಂತ ಕೇಳಿದ್ರೆ ಮಣ್ಣಿನೊಳಗೆ ಹೊನ್ನನ್ನು ಬೆಳಿತೀನಿ ಎನ್ನುವಂತಹ ಜ್ಞಾನ ನಮಗೂ ಬೇಕು, ಹೌದಿಲ್ಲ? ಕತ್ತಲದಪ್ಪ, ಆ ಕತ್ತಲದೊಳಗೆ ಬದುಕು ಮಾಡೋದು ಶ್ರೇಷ್ಠನೋ? ಕತ್ತಲನ್ನು ಹೋಗಲಾಡಿಸಬೇಕು ಅಂತಿದ್ರೆ ಏನ್ ಮಾಡಬೇಕು? ದೀಪ ಹಚ್ಚಿದ್ರೆ ಸಾಕು, ಕತ್ತಲು ಹೋಗ್ತದೆ, ಬೆಳಕು ಬರ್ತದೆ. ಬೆಳಕಿನೊಳಗೆ ಬಾಳೆ ಮಾಡಿ ಹೋದ್ರೆ ಸಾಕು, ಬದುಕು ಬಂಗಾರಾಗಿ ಹೋಗ್ತದೆ. ಒಬ್ಬಂದ ಗುರುಗಳ ನೀವೆಲ್ಲ ಅಂತೀರಿ ಕತ್ತಲು ಹೋಗಬೇಕು ಅಂತಂದ್ರೆ ದೀಪ ಹಚ್ಚಿಡಬೇಕು ಅಂತ ಹೇಳ್ತೀರಿ. ಅದು ಒಂದು ದಿನದ ಕತ್ತಲಲ್ರಿ, ಅದು 100 ವರ್ಷದ ಕತ್ತಲು ನಮ್ಮ ಮನೆಯೊಳಗೆ ತುಂಬಿದ. 100 ವರ್ಷ ದೀಪ ಹಚ್ಚುವಷ್ಟು ಶಕ್ತಿ ನನಗಿಲ್ಲ ಅಂದವ. ಇವತ್ತು ಶಾಣೆನು ನಮ್ಮ ಮನೆಯೊಳಗೆ 100 ವರ್ಷ ಕತ್ತಲು ತುಂಬಿದ. ಆ 100 ವರ್ಷದ ಕತ್ತಲನ್ನು ಹೊಡೆದೋಡಿಸುವುದಕ್ಕೆ 100 ವರ್ಷ ದೀಪ ಹಚ್ಚುವಂತ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ನಾವು ಮಾಡಬೇಕಾಗಿದ್ದೇನು ಅಂತಂದ್ರೆ 100 ವರ್ಷ ಕತ್ತಲೆ ತುಂಬಿದ ಕೋಣೆ ಒಳಗ ಒಂದು ಪಣತಿ ಒಳಗ ಬತ್ತಿ ಇಟ್ಟು ಎಣ್ಣೆ ಹಾಕಿ ದೀಪವನ್ನ ಹಚ್ಚಿಬಿಟ್ರೆ ಸಾಕು. 100 ವರ್ಷದಿಂದ ಕತ್ತಲೆ ತುಂಬಿದ ಕೋಣೆ ಒಳಗ ದೀಪ ಹೋದಾಕ್ಷಣ ಬೆಳಕು ಬರ್ತದಲ್ಲ, ಏನಾಗ್ತದ? ದೀಪ ಹೋದಾಕ್ಷಣ ಬೆಳಕು ಬರ್ತದಲ್ಲ. ಹಂಗ ಸದ್ಗುರುವಿನ ವಾಣಿಯನ್ನ ಕೇಳಿದಾಗ ಸಾಕು ನಮ್ಮ ಬದುಕು ಬಂಗಾರ ಆಗಿ ಹೋಗಿಬಿಡುತ್ತದೆ, ನಮ್ಮ ಬದುಕು ಬಂಗಾರ ಆಗಿ ಹೋಗಿಬಿಡುತ್ತದೆ. ಜೀವನದೊಳಗೆ ನಂಬಿಕೆ ಇದ್ದರೆ ಮಾತ್ರ ಸದ್ಗುರುವಿನ ವಾಣಿ ಎನ್ನುವಂಥದ್ದು ನಿಮ್ಮ ಬದುಕಿಗೆ ಅದು ಹಿಡಿಸ್ತದೆ. ನಂಬಿಕೆ ಇರದೇ ಇತ್ತು ಅಂತಂದ್ರೆ ಅದು ಹಿಡಿಸೋದಿಲ್ಲ. ನಾವು ಬಹಳ ಕಡೆ ಹೇಳ್ತಿರ್ತೀವಿ, ಗಂಡ ಹೆಂಡತಿ ನಂಬಬೇಕು. ಪೂಜ್ಯರು ಹೇಳಿದ್ದಾರೆ, ಹೆಂಡತಿ ಗಂಡನ ನಂಬಬೇಕು, ತಂದೆ ಮಕ್ಕಳನ್ನು ನಂಬಬೇಕು, ಮಕ್ಕಳು ತಂದೆ ನಂಬಬೇಕು. ಇದಕ್ಕೆ ಭಕ್ತಿ ಅಂತಲೂ ಕರೀತಾರೆ. ನಂಬೋದು ಅಂತಂದ್ರೆ ಪ್ರೀತಿಸೋದು, ಪ್ರೀತಿಸೋದು ಅಂತಂದ್ರೆ ನಂಬೋದು. ಈ ನಂಬಿಕೆ ಮತ್ತು ಪ್ರೀತಿ ಎರಡೂ ಇದ್ದಾಗ ಮಾತ್ರ ಅಲ್ಲಿ ಭಕ್ತಿ ಎನ್ನುವಂಥದ್ದು ಹುಟ್ಟುತ್ತದೆ. ಆ ಭಕ್ತಿಯಿಂದ ಕೂಡಿದಾಗ ಮಾತ್ರ ನಮಗೆ ಭಗವಂತ ಒಲಿತಾನೆ. ಆ ನಂಬಿಕೆ ಆ ಭಕ್ತಿ ಎನ್ನುವಂಥದ್ದು ಆ ಗುಹೇಶ್ವರನ ಮ್ಯಾಗ ಇಲ್ಲ ಅಂತಂದ್ರೆ ಮತ್ತೆ ಗುಹೇಶ್ವರ ನಮ್ಗೆ ಒಲಿಯಲಿಲ್ಲ. ಒಂದು ಹಿಂಗಾಗಿತ್ತಂತ, ಒಬ್ಬ 80 ವರ್ಷದ ಮುದುಕ, 80 ವರ್ಷದ ಮುದುಕ ಅವನ ಮನಿ ಎಲ್ಲಿಯದ ಅಂತ ಕೇಳಿದ್ರೆ ಗುಡಿ ಮುಂದನ ಮನಿ ಅದ. ಆಗ ಒಂದು ದಿನಾನು ಗುಡಿ ಒಳಗೆ ಹೋಗ್ತಿದ್ದಿಲ್ಲ, ಒಂದು ದಿನಾನು ದೇವರಿಗೆ ನಮಸ್ಕಾರ ಮಾಡದವಲ್ಲ, ಒಂದು ದಿನಾನು ಜಾತ್ರೆ ಮಾಡೋನು ಬರ್ರಿ ಅಂತಂದ್ರೆ ಅವ್ರು ಹಿಂದೆ ಹೋದವಲ್ಲ, ಪಟ್ಟಿ ಕೊಟ್ಟವಲ್ಲ, ರೊಟ್ಟಿ ಕೊಟ್ಟವಲ್ಲ, ಏನೋ ಮಾಡದವನೇ ಅಲ್ಲ. ಆದ್ರೆ ಅವ ಅಂತಿದ್ದಂತ ಈ ಮಂದಿಗೆ ಹುಚ್ಚು ಹಿಡಿದ, ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಸಾಯು ಮುದುಕರು ತಕ್ಕನು ಗುಡಿ ಒಳಗೆ ಹೋಗ್ತಾರ.
ಅಲ್ಲಿ ಏನದ ಏನಿಲ್ಲ. ನಾ ಹುಟ್ಟಿ 80 ವರ್ಷದವ ಆದರೂ ಸಹಿತ ನಾ ಒಂದು ದಿನ ನಾ ಕುಡಿದು ಹೋಗಿ ನೋಡು ಅಂತ ಅಂತಿದ್ದ. ಆದ್ರೂ ಊರಾಗಿನ ಮಂದಿನೂ ಅಂತಿದ್ರು ಸುಮ್ಮನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾವ. ಆ ಮಂದಿಗೆ ಗೊತ್ತಿತ್ತು ಇವ ದಾನ ಧರ್ಮ ಮಾಡವಲ್ಲ, ಇವ ಪಟ್ಟಿನೂ ಕೊಡವಲ್ಲ, ರೊಟ್ಟಿನೂ ಕೊಡವಲ್ಲ, ಏನೂ ಕೊಡವಲ್ಲ ಅಂದ ಮ್ಯಾಗ ಇವ್ರ ಮನೆಗೆ ಹೋಗಿ ನಮ್ಮ ಕಿಮ್ಮತ್ತು ಕಳ್ಕೋಬಾರದು ಅಂತ ತಿಳ್ಕೊಂಡು ಅವ್ರು ಯಾರೂ ಕೂಡ ಇವ್ರ ಮನೆಗೆ ಬರ್ತಿದ್ದಿಲ್ಲ. ಅವ್ರು ಯಾರೂ ಇವ್ರ ಮನೆಗೆ ಬರ್ತಿದ್ದಿಲ್ಲ. ಆದ್ರೆ ಇವ್ಗೆ ಒಮ್ಮೆ ಅನಿಸ್ತಂತ 80 ವರ್ಷದ ಮುದುಕನಾಗಿರುವಂತ ವ್ಯಕ್ತಿ ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಸಾಯು ಮುದುಕರು ತಕ್ಕನು ಅಲ್ಲಿ ಹೋಗ್ತಾರ. ಅಲ್ಲಿ ಏನಾರ ಇರಬೇಕು ನೋಡಬೇಕು ಅಂತ ಇಚ್ಛಾ ಆಗಿ ಒಂದು ದಿನ ಮಧ್ಯಾಹ್ನ 3 ಗಂಟೆ ಸಮಯ, ಯಾರೂ ಇಲ್ಲಾರದ ಸಮಯದೊಳಗ ಗುಡಿಗೆ ಬಂದ. ಗುಡಿಗೆ ಬರ್ಬೇಕಾದ್ರೆ ಹೆಂಗ ಬಂದ ಅಂತಂದ್ರೆ 2 ಜೋಡ ಹಾಕೊಂಡು, ಜೋಡ ಅಂದ್ರೆ ಗೊತ್ತಾಗತ್ತಲ್ಲ, 2 ಜೋಡ ಹಾಕೊಂಡು ಗುಡಿಗೆ ಬಂದ. ಗುಡಿ ಹೊರಗೆ ಅವುಗಳನ್ನ ಬಿಟ್ಟು ಒಳಗೆ ಹೋದ. ಒಳಗೆ ಹೋಗಿ ಹಣಮಪ್ಪನ ಮೂರ್ತಿ ಇತ್ತು, ದೇವರಿದ್ದ. ಅವನಿಗೇನು 2 ಕೈ ಹಿಂಗ ಮುಗಿದ ನಮಸ್ಕಾರ ಮಾಡಲಿಲ್ಲ. ಹೆಂಗ ದೊಡ್ಡ ಚುಂಗ ಹಿಡಿದಿದ್ದ ಅದನ್ನ ಕೈ ಹಾಗ ಬಿಡಲಿಲ್ಲ. ಹೀಗ ಅಡ್ಡಾಡ್ಕೋತ ಬಂದ. ದೇವರು ಒಬ್ಬನ ಕುಂತಿದ್ದ. ಇವನು ನೋಡಿದ ಕೂಡಲೇ ನೀನೇ ಅನ್ನೋ ದೇವ್ರಂದ್ರ ಅಂದ ಇವ. ಯಾರಿಗೆ? ಆ ದೇವರಿಗೆ ಅಂದ ನೀನೇ ಅನ್ನೋ ದೇವ್ರಂದ್ರ ಅಂದ ಕೂಡಲೇ ಆ ಹನುಮಪ್ಪ ಅಂದ ಹೌದಪ್ಪ ನಾನ ದೇವ್ರ. ಅವಾಗ ಇವಾಗ ಹನುಮಪ್ಪಗಂತಾನ ಅಲ್ಲೋ ಏನದ ನಿನ್ನಲ್ಲಿ ಶಕ್ತಿ, ಯಾಕಿಷ್ಟು ನಿನಗೆ ದೊಡ್ಡ ಗುಡಿ ಕಟ್ಟ್ಯಾರ, ವರ್ಷಕ್ಕೊಮ್ಮೆ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡ್ತಾರ, ಕೋಟ್ಯಾಂತರ ರೂಪಾಯಿ ಗುಡಿ ಕಟ್ಟ್ಯಾರ, ಹುಟ್ಟಿದ ಕೂಸಿನಿಂದ ಹಿಡ್ಕೊಂಡು ಸಾಯು ಮುದುಕರು ತಕ್ಕನೋ ನಿನ್ನ ಗುಡಿಗೆ ಬಂದಾರ. ಆದ್ರೆ ನಾವು ಒಂದು ದಿನಾನೂ ಬಂದಿಲ್ಲ. ಈಗ ನಾ ನಿನ್ನ ಗುಡಿಗೆ ಇನ್ನು ಮುಂದೆ ದಿನ ಬರಬೇಕು ಅಂತ ಅನ್ಕೊಂಡಿದ್ದಿ ಅಂದ್ರೆ ದೇವ್ರ ಅನ್ಕೋಬೇಕತ್ತೀವ ಬರಬೇಕಂತ. ನಾ ನಿನ್ನ ಗುಡಿಗೆ ದಿನ ಬರಬೇಕು ಅಂತ ಅನ್ಕೊಂಡಿದ್ದಿ ಅಂತಂದ್ರೆ ನಿನಗಿಷ್ಟು ದೊಡ್ಡ ಗುಡಿ ಕಟ್ಟಿದ್ದೆ ಖರೆ ಆದ್ರೆ, ನಿನಗಿಷ್ಟು ದೊಡ್ಡ ಜಾತ್ರೆ ಮಾಡೋದ ಖರೆ ಆದ್ರೆ, ನೀ ಅದಿ ಅಂತ ನಾ ತಿಳ್ಕೋಬೇಕಾದ್ರ ನೀ ಏನೂ ಮಾಡೋದು ಬೇಕಾಗಿಲ್ಲ. ನಿನ್ನ ಗುಡಿ ಒಳಗೆ ನಿಂದ ಹೊರಗೆ ಹೋಗೋದ್ರಾಗ ನಾ ಬಿಟ್ಟ ಜೋಡ, ನಾ ಬಿಟ್ಟ ಕಾಲಾಗಿನ ಇದ್ದು ಅಂದ್ರೆ ನೀ ಅದಿ ಅಂತ ತಿಳ್ಕೊತೀನಿ, ಇರ್ಲಿಲ್ಲ ಅಂದ್ರೆ ನೀ ಇಲ್ಲ ಅಂತ ತಿಳ್ಕೊತೀನಿ. ಅಂದುಗಳೇ ನೀನು ದೇವ್ರು ನೀನು ಚಪ್ಪಲ್ ಕಾಯ್ಬೇಕ, ಇವು ದೇವರೇನು ಇವರು ಚಪ್ಪಲ ಕಾಯ್ಬೇಕ. ಅವಾಗ ಹನುಮಪ್ಪನಂತ ಬರಾವರನ್ನ ಕರ್ಕೊಳ್ಳೋದು ಮಾಡದಲ್ಲ, ಬರಲಾರದವರನ್ನ ಕಳ್ಕೊಳ್ಳೋದು ಬಹಳ ದೊಡ್ಡದು. ಈಗ ಈ ಭಕ್ತನ ಕಾಲಾಗಿನ ಕಾಲ ತಪ್ಪೇನು ಅಂತ ತಿಳ್ಕೊಂಡು ಗುಡಿಯಾಗಿದ್ದ ದೇವರ ಹೊರಗೆ ಹೋಗಿ ಚಪ್ಪಲ್ ಕಾಯಕತ್ತ. ಆದ್ರೆ ಇವ ಸುಮ್ಮ ಹೋಗ್ಲಿಲ್ಲ. ಹಂಗ ಹೋಗಬೇಕಾದ್ರೆ ಏನಂದ, ಜೇಡ ಕರ್ತ ನನ್ನ ಕಾಲಾಗಿನೂ ಅಲ್ಲೇ ಇದ್ದು ಅಂತಂದ್ರೆ ನಿನಗೊಂದು ತೆಂಗು ಹೊಡಿತೀನಿ ಅಂದಂತಿ ಮಗ. ಜೇಡ ಕರ್ತ ನನ್ನ ಕಾಲಾಗಿನೂ ಅಲ್ಲೇ ಇದ್ದು ಅಂದ್ರೆ ನಿನಗೊಂದು ತೆಂಗು ಹೊಡಿತೀನಿ ಅಂತ ಹರಕಿ ಹೊತ್ತುಕೊಂಡು ಹೊರಗೆ ಹೋಗೋದ್ರಾಗ ಬಿಟ್ಟು ಕಾಲಾಗಿನೂ ಅಲ್ಲೇ ಇದ್ದು ಯಪ್ಪ ದೇವರದಾನೋ ಯಪ್ಪ. ಯಾಕಂದ್ರ ಬಿಟ್ಟು ಕಾಲಾಗಿನೂ ತುಡುಗಾಗಿದ್ರೆ ದೇವರಿಲ್ಲ ಅಂತ ತಿಳ್ಕೊತಿದ್ದ. ಕಾಲಾಗಿನೂ ಅದಾವು ಅಂತಂದ್ರೆ ದೇವರದಾನ, ಅವು ಅದಾವು ಅಂತಂದ್ರೆ ಅವ ಕಾಯ್ದಾನ ಅಂತಂದ್ರೆ ಅವಂಗ ನಾ ಭಕ್ತಿಯಿಂದ ಇನ್ನು ಮುಂದೆ ನಡ್ಕೋಬೇಕು ಅಂತ ತಿಳ್ಕೊಂಡು ಸೀದಾ ಮತ್ತು ಕಾಲಾಗಿನ ಹಾಕೊಂಡು ಅಂಗಡಿಗೆ ಬಂದು ಒಂದು ತೆಂಗು ತಗೊಂಡ. ಆ ತೆಂಗು ತಗೊಂಡು ಮತ್ತು ಗುಡಿ ಮುಂದೆ ಬಂದ. ಮತ್ತೆ 2 ಜೋಡನ್ನ ಹೊರಗೆ ಬಿಟ್ಟ. ಒಳಗೆ ಹೋಗೋದ್ರಾಗ ಸಂಜೆ ಆಗಿತ್ತು. ಪೂಜಾರಿ ಬಂದು ಕಸ ಹೊಡೆದು ಮುಖ ತಕ್ಕೊಂಡು ದೀಪ ಹಚ್ಚಕತ್ತಿದ್ದ. ಅವ ಕಾಯಿ ತಗೊಂಡು ಗುಡಿ ಒಳಗೆ ಬಂದ. ಗುಡಿ ಒಳಗೆ ಬಂದಂದ ಈ ಕಾಯಿ ಒಡೆದು ಕೊಡು ಅಂದ. ಆ ಪೂಜಾರಿ ಗಾಬರಿ ಹೋತು. ಒಂದು ದಿನ ಬರಲಾರದ ಆಸಾಮಿ ಇವತ್ತು ಗುಡಿಗೆ ಬಂದಾನ, ಮತ್ತೊಂದು ಕಾಯಿ ತಗೊಂಡ್ಬಂದಾನ ಅಂತಂದ್ರೆ ಇವತ್ತೇನೋ ಅದ ಅಂತ ತಿಳ್ಕೊಂಡು ಒಂದು ಕಾಯಿ ತಗೊಂಡು ಹೋಗಿ ಅದನ್ನು ಒಡೆದು ಹೊಳಕಿ ಕೊಟ್ಟ. ದೇವರದಾನ ಅನ್ನುವಂತಹ ನೆಲಗಿನಾಗಿ ಒಳಗೆ ಬಂದಿದ್ದಲ್ಲ, ನಂಬಿದ್ದ ದೇವರದಾನ. ಯಾಕೆ ಕಾಲಾಗಿಲ್ಲದ ಒಂದ ಮೇಲೆ ದೇವರದಾನ ನಂಬಿದ್ದ. ಯಾವಾಗ ಪೂಜಾರಿ ಕಾಯಿ ಒಡೆದು ಕೊಟ್ಟ ಅವಾಗ ಒಂದು ಹೊಳಕಿ ಕಾಯಿ ಇಟ್ಕೊಂಡ, ಒಂದು ಹೊಳಕಿ ಇವಂಗು ಕೊಟ್ಟ. ದೇವರದಾನ ಬಿಡುವ ತಿಳ್ಕೊಂಡು ಆನಂದವಾಗಿ ಆ ಒಡೆದ ಕಾಯಿ ತಿನ್ನಬೇಕು ಅಂತ ತಿಳ್ಕೊಂಡು ಕುಂತು ತಿಂದು ಒಂದು 10 ನಿಮಿಷ ಆದ ಮ್ಯಾಗ ಹೊರ ಹೋಗ್ತಾನ. ಬಿಟ್ಟು ಕಾಲಾಗಿರೋ ತುಳುಗಾಗಿ ಹೋಗ್ಬಿಟ್ಟಿತ್ತು. ಅವಾಗ ಸರ್ವಜ್ಞ ಹೇಳ್ತಾನೆ, ಭಕ್ತಿ ಇಲ್ಲದ ಮಾನವ ದೇವಾಲಯವ ಸುತ್ತಿದರೆ ಎತ್ತು ಗಾಢವನ್ನು ಸುತ್ತಿದಂತೆ ಸರ್ವಜ್ಞ. ಭಕ್ತಿ ಇಲ್ಲದ ಮಾನವ ದೇವಾಲಯವ ಸುತ್ತಿದರೆ ಎತ್ತು ಗಾಢವನ್ನು ಸುತ್ತಿದಂತೆ ಸರ್ವಜ್ಞ. ಭಕ್ತಿಯಿಂದ ಹೋದ ಆ ಭಗವಂತ ನಮಗೂ ಒಲದ ಒಲಿತಾನೆ. ಭಕ್ತಿ ಇಲ್ಲಾರ್ದ ಸುಮ್ಮನೆ ಢಾಂಬಿಕವಾಗಿ ನಾವು ಹೋದ್ವಿ ಅಂತಂದ್ರೆ
ಆ ಭಗವಂತನ ಒಲೆ ಇಲ್ಲ. ಭಗವಂತನನ್ನು ಒಲಿಸಬೇಕಾಗಿತ್ತು ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ, ಏನ್ ಮಾಡ್ಬೇಕಾಗೈತಿ? ವಚನದವ್ರು ಹೇಳೋದಿಲ್ಲ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರಲ್ಲಿ ಭಕ್ತಿ ಶ್ರೇಷ್ಠವಾಗಿರುತ್ತದೋ ಅಂಥವರಿಗೆ ಭಗವಂತ ಒಲಿತಾನೆ. ಭಕ್ತಿ ಶ್ರೇಷ್ಠವಾಗಿರ್ಬೇಕಾಗಿತ್ತು ಅಂತಂದ್ರೆ ಭಕ್ತಿಯ ಜೊತೆಗೆ ಅವ ಅಧಾರ ಅನ್ನುವಂತಹ ನಂಬಿಕೆಯೂ ನಮಗೂ ಬೇಕಾಗ್ತದೆ. ಯಾವ ವ್ಯಕ್ತಿ ನಂಬುತ್ತಾನೋ ಆತನಿಗೆ ಏನು ಕಾಣ್ತದೆ ಅಂತಂದ್ರೆ ಕಲ್ಲಿನೊಳಗನ್ನು ಸಹಿತ ದೇವರು ಕಾಣುತ್ತಾನೆ. ಯಾವ ವ್ಯಕ್ತಿಗೆ ನಂಬಿಕೆ ಇರೋದಿಲ್ಲವೋ ಆತನಿಗೆ ಏನೋ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜೀವನದೊಳಗೆ ಬಹಳ ದೊಡ್ಡ ದೊಡ್ಡ ಸಂತರು ಮಹಾತ್ಮರು ಏನ್ ಮಾಡಿದ್ರು ಅಂತಂದ್ರೆ ನಂಬಿದ್ರು ಅಂತಲೇ ಅವರಿಗೆ ಆ ಭಗವಂತ ಕಾಪಾಡಲ್ಲ. ಅದಕ್ಕೆ ಜೀವನದೊಳಗೆ ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ ತಿಳ್ಕೊಂಡು ದಾಸರು ಅನೇಕ ಪದಪದ್ಯಗಳನ್ನ ಹಾಡಿಕೊಂಡು ಬರ್ತಾರೆ. ಅದಕ್ಕೆ ನಾವೆಲ್ಲ ಜೀವನದೊಳಗೆ ಏನಾಗಬೇಕಾಗಿದೆ ಅಂತಂದ್ರೆ ಸುಖ ಬೇಕಾಗಿತ್ತು ಅಂತಂದ್ರೆ, ನೆಮ್ಮದಿ ಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಹರಸೇವೆ ಗುರುಪೂಜೆ ವರಪುಣ್ಯವಿಲ್ಲದೆ ಬರೀ ಸುಖ ಭೋಗಗಳು ದೊರಕುವುದುಂಟೆ ಆತ್ಮ. ನೀವು ಏನಾದರೂ ಈ ಬದುಕಿನೊಳಗೆ ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಬಹುಶಃ ಬಹಳ ಮಂದಿ ಈ ಮುಂದಿನ ಜನ್ಮವನ್ನು ನಂಬುವುದಿಲ್ಲ. ಇದರ ಜನ್ಮ ಸಾಕಾಗಿದೆ, ಮುಂದಿನ ಜನ್ಮ ತಗೊಂಡು ನಾವೇನ್ ಮಾಡೋದ್ರಿ ಅಂತಾರೆ. ಈಗೇನಾದರೂ ಒಂದಿಷ್ಟು ನಿಮಗೆ ಭೂಮಿ ಸೀಮೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಂದಿಷ್ಟು ಸಂಪತ್ತು ಐತಿ ಅಂತಂದ್ರೆ ಅದು ಮುಂದೆ ಇರಬೇಕಾಗಿತ್ತು ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಇಷ್ಟೆಲ್ಲ ಸುಖದಿಂದ ನೀವು ಬದುಕಿ ಅಂತಂದ್ರೆ ಹರನ ಪೂಜೆ ಮಾಡಿ ಗುರು ಸೇವೆಯನ್ನ ಮಾಡಿ ವರ ಪುಣ್ಯವಿಲ್ಲದೆ ಬರೀ ಸುಖ ಭೋಗಗಳು ದೊರಕುವುದುಂಟೆ ಆತ್ಮ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಜೀವನದೊಳಗೆ ಸುಖ ಸಂತೋಷ ಅನ್ನುವಂಥದ್ದು ಸಿಗಬೇಕಾಗಿತ್ತು ಅಂತಂದ್ರೆ ಗುರು ಹಿರಿಯರನ್ನು ನಂಬಬೇಕು. ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳನ್ನು ನಂಬಬೇಕು. ಈ ಸೃಷ್ಟಿಗೆ ಕಾರಣೀಕರ್ತನಾಗಿರುವಂತಹ ಭಗವಂತನನ್ನು ನಂಬಿದಾಗ ಮಾತ್ರ ಈ ಜೀವನ ಅನ್ನುವಂಥದ್ದು ಪಾವನವಾಗಿ ಹೋಗ್ಬಿಡ್ತದೆ. ಅದಕ್ಕೆ ಈ ಬದುಕಿನೊಳಗೆ ನಾವೆಲ್ಲ ಬದುಕಬೇಕಾಗಿತ್ತು ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಸದ್ಗುಣಗಳನ್ನು ಇಟ್ಕೊಂಡು ಹೋಗಬೇಕಾಗ್ತದೆ. ಸದ್ಗುಣಗಳು ಇಲ್ಲ ಅಂತಂದ್ರೆ ನಾವು ಯಾರೂ ಬದುಕಿಗೆ ಹುಟ್ಟಿದ್ರು ಹುಟ್ಟಲಾರದು. ಅದಕ್ಕೆ ಸದ್ಗುಣಗಳು ಬರಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಇಂತಹ ಸತ್ಸಂಗ, ಇಂತಹ ಪುರಾಣ, ಇಂತಹ ಪ್ರವಚನಗಳನ್ನ ಆಗಾಗ ಕೇಳ್ತಾ ಇದ್ವಿ ಅಂತಂದ್ರೆ ನಮ್ಮ ಬದುಕು ಬಂಗಾರಾಗಿ ಹೋಗ್ಬಿಡುತ್ತದೆ. ಕೆಲವು ಕಡೆ ಈ ಪ್ರವಚನಗಳಿಂದ ಪರಿವರ್ತನೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮಂತವ್ರನ್ನ ಕಲಿಸಿ ಹೇಳ್ತಾರೆ, ಕೇಳ್ತೀರಿ, ಎಲ್ಲ ಆಗ್ತದೆ. ಆದ್ರೆ ಅದನ್ನ ಕೇಳೋದರಿಂದ ದೊಡ್ಡವರಾಗಿಲ್ಲ, ಕೇಳಿದ್ದನ್ನ ತಿಳ್ಕೊಂಡು ನಡೆದವರು ಈ ಜಗತ್ತಿನೊಳಗೆ ದೊಡ್ಡವರಾಗಿಲ್ಲ. ಒಮ್ಮೆ ಇಲ್ಲಿ ಬಬಲೇಶ್ವರದ ಹತ್ತಿರ ಒಂದು ಊರದ ಒಂದು ಗುಡಿ ಅದ, ಹರಳಯ್ಯನ ಗುಂಡ ಅಂತ ತಿಳ್ಕೊಂಡು ಕರ್ಕೊಂಡ್ ಬರ್ತಾರೆ. ಬಹುಶಃ ನೀವು ಅದನ್ನೆಲ್ಲ ನೋಡಿರ್ಬೋದು. ಹರಳಯ್ಯನ ಗುಂಡ ಅಲ್ಲ, ಹರಳಯ್ಯನ ಗುಂಡ. ಆ ಹರಳಯ್ಯನ ಗುಂಡದೊಳಗ ಡಾಕ್ಟರ್ ಮಹಾದೇವ ಶಿವಾಚಾರ್ಯರು ಅನುಷ್ಠಾನಕ್ಕೆ ಕುಂತಿದ್ರು. ಅವ್ರ ಅನುಷ್ಠಾನದ ಮಂಗಲಕ್ಕೆ ಯಾರು ಬಂದರು ಅಂತಂದ್ರೆ ಈ ನಾಡಿನ ಜ್ಞಾನ ಯೋಗಿಗಳಾಗಿರುವಂತಹ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಬಂದಿದ್ರು. ಸಾವಿರಾರು ಜನ ಬಂದಿದ್ರು. ನಾವು ಕೂಡ ಅಲ್ಲಿ ಹೋಗಿದ್ವಿ. ಸಾವಿರಾರು ಜನರ ಮುಂದೆ 45 ನಿಮಿಷ ಆಶೀರ್ವಚನ ಮಾಡಿದರು. ಆಶೀರ್ವಚನ ಮಾಡಿದ ಬಳಿಕ ಪೂಜ್ಯರು ಮಾತಾಡಿದಾಗ ನಿಂದಿರಲಿಲ್ಲ, ಹೋಗ್ಬಿಟ್ರು. ಅವಾಗ ಒಂದಿಷ್ಟು ಮಂದಿ ಗುಂಪುಗುಂಪಾಗಿ ಕುಂತಿದ್ದು. ಅವ್ರ ಮುಂದೆ ಹೋಗಿ ಒಂದೆರಡು ಪ್ರಶ್ನೆಗಳನ್ನ ಚೆಲ್ಲದೆ ನಾನು. ಏನ್ ಚೆಲ್ಲದೆ ಅಂತಂದ್ರೆ, ನಿಮ್ಗೆ ಯಾವರಪ್ಪ ಇಂಥವ್ರು, ಎಷ್ಟು ಜನ ಬಂದಿರು? 20 ಜನ ಬಂದಿವಿ. ಅಪ್ಪವ್ರು ಬಹಳ ಚಂದ ಮಾತಾಡಿದ್ರು. ಹೌದ್ರಿ, ಅಪ್ಪವ್ರು ಅದ್ಭುತವಾಗಿ ಮಾತಾಡಿದ್ರು. ಏನು ಮಾತಾಡಿದ್ರು? ನನ್ನ ಪ್ರಶ್ನೆ, ಏನು ಮಾತಾಡಿದ್ರು? ಅದು ಹೇಳುವಂಥದ್ದಲ್ಲ, ಅದು ಭಾರಿ ಮಾತಾಡಿದ್ರು ಅಪ್ಪು. ಅಲ್ಲೋ ಹೇಳಬೇಕಾಗಿದ್ದ ಹೇಳಾರ್ದಂತೂ ಏನು ಹೇಳಿಲ್ಲ. ಏನು ಮಾತಾಡಿದ್ರು? ಪ್ರತಿಯೊಬ್ಬರ ಬಾಯಿ ಒಳಗೆ ಭಾರಿ ಮಾತಾಡಿದ್ರು. ಸೂಜಿ ಬಿದ್ರೆ ಶಬ್ದ ಆಗಬೇಕು, 10,000 ಮಂದಿ ಕೂಡ್ತು,
ಅದು ಆದ್ಮ್ಯಾಗ ಅದೇನ ಹೇಳ್ತಾರಲ್ಲ, ಮುಂದೆ ಬಹಳ ಚಂದ ಮಾಡಿದ್ರು, ಉಂಡೇವಿ ಉಲ್ಹಂಡಿ, ಇಷ್ಟೇ. ಏನ್ ಅದ್ಭುತವಾಗಿ ಮಾತಾಡಿದ್ರು ಅನ್ನೋದು ಒಬ್ಬನ ಭಯಕ್ಕೂ ಬರಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಎದಕ್ಕೆ ಬರ್ಬೇಕು? ಜೀವನದೊಳಗ ನಾವು ಏನು ಕೇಳ್ತೀವಿ ಅದರಂತೆ ನಾವು ನಡ್ಕೋಬೇಕಾಗ್ತದೆ. ಒಂದು ಊರೊಳಗ ಪ್ರತಿ ವರ್ಷದ ಪದ್ಧತಿಯಲ್ಲಿ ಪುರಾಣ ಹಚ್ಚಬೇಕು ಅಂತ ತಿಳ್ಕೊಂಡು 4-6 ಜನ ಹಿರಿಯರೆಲ್ಲ ಕೂಡ್ಕೊಂಡು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದುಗಳೇ ಕೆಲವು ಮಂದಿ ಅಂದ್ರಂತ, ನೋಡ್ರಪ್ಪ ಈ ಸರಿ ಮಳೆ ಇಲ್ಲ, ಬೆಳೆನೂ ಇಲ್ಲ, ಬೆಳೆಗೆ ತಕ್ಕ ಮೌಲ್ಯನೂ ಇಲ್ಲ, ಈ ಸರಿ ಸುಮ್ಮ ಪುರಾಣ ಹಚ್ಚೋದು ಬಿಡೋದು ಒಳ್ಳೇದು ಅಂತ ಒಂದಿಷ್ಟು ಮಂದಿ ಅಂದರು. ಅವಾಗ ಒಂದಿಷ್ಟು ಮಂದಿ ಅಂದರು, ಅದನ್ನ 4 ಮಂದಿ ಕೂಡಿಸಿ ಕೇಳೋನು ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಅಂದರು. ಇನ್ನು ಅವ್ರು ಇವ್ರ ಮನೆಗೆ ಕರೆಯಕ್ಕೆ ಹೋದ್ರೆ ಯಾರೋ ಬರೋದಿಲ್ಲ, ಡಂಗ್ರ ಸಾರಿಸಿಬಿಡೋನು ಅಂತ ತಿಳ್ಕೊಂಡು ಡಂಗ್ರ ಸಾರಿಸಿದ್ರು. ಈ ವರ್ಷದ ಪುರಾಣ ಹತ್ತು ಸಂಬಂಧ ಮೀಟಿಂಗ್ ಕರೆದೇವಪ್ಪೋ, ಎಲ್ಲರೂ ಇಂಥ ಸಮಯಕ್ಕೆ ಬರ್ರಿ ಅಂತ ಡಂಗ್ರ ಸಾರಿಸಿದ್ರು. ಡಂಗ್ರ ಸಾರಿಸಿದ ಒಳಗೆ ಇಡೀ ಊರಾಗಿನ ಮಂದಿ ಡಂಗ್ರಕ್ಕೆ ಬಂದರು. ಆದ್ರೆ ಊರು ಸೌಕಾರ ಡಂಗ್ರಕ್ಕೆ ಬರಲಿಲ್ಲ. ಸೌಕಾರ ಡಂಗ್ರಕ್ಕೆ ಬರ್ತಾರಲ್ಲ, ಯಾರನ್ನ ಮಾತಾಡಿಸಬಹುದ್ರಿ? ಈ ಸೌಕಾರರನ್ನ ಮಾತಾಡಿಸೋದು ಬಹಳ ಕಷ್ಟ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಯಾರನ್ನಾದ್ರೂ ಮಾತಾಡಿಸಬಹುದು, ಈ ಸಂಪತ್ತು ಕಳಿಸದವರನ್ನ ಮಾತಾಡಿಸೋದು ಬಹಳ ಕಷ್ಟ. ಅದಕ್ಕೆ ಅವರು ಒಂದು ವಚನದೊಳಗೆ ಬರ್ಕೊಂಡು ಬರ್ತಾರೆ, ಹಾವು ತಿಂದವರ ನುಡಿಸಬಹುದು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಭಾರದಯ್ಯ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಭಾರದಯ್ಯ. ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ಮುರಿವಯ್ಯ ಕೂಡಲ ಸಂಗಮ ದೇವ. ಬಹಳ ಅದ್ಭುತವಾಗಿರುವಂತಹ ವಚನ ಇದು. ಈ ಹಾವು ಕಳಿಸ್ಕೊಂಡವರನ್ನು ಸಹಿತ ನಾವು ಮಾತಾಡಬಹುದು. ಹಾವು ಕಳಿಸ್ಕೊಂಡವರನ್ನು ಸಹಿತ ನಾವು ಮಾತಾಡಿಸಬಹುದು. ಮನಸ್ಸು ಮಾಡಿದ್ರೆ ಆ ಹಾವಿನ ವಿಷಯ ಏರಲಾರ್ದಂಗೆ ನಾವು ನೋಡ್ಕೋಬಹುದು, ಅಂಥವ್ರನ್ನು ಮಾತಾಡಿಸಬಹುದು. ಗರ ಹೊಡೆದವರ ನುಡಿಸಲೂಬಹುದು. ಅಕಸ್ಮಾತ್ ಆಗಿ ಈ ದೆವ್ವ ಬಡ್ಕೊಂಡಂಥವರನ್ನು ಸಹಿತ ನೀವು ಒಂದು ವೇಳೆ ಮಾತಾಡಿಸಿದ್ರೆ ಮಾತಾಡಿಸ್ತಾರೋ, ಹೌದಿಲ್ಲ? ಗರ ಹೊಡೆದವರನ್ನ ಮಾತಾಡಿಸಬಹುದು, ಆದ್ರೆ ಸಿರಿಗರ ಹೊಡೆದವರನ್ನ ಮಾತನಾಡಿಸಲು ಭಾರದಯ್ಯ. ಈ ಸಂಪತ್ತಿದ್ದವರನ್ನ ಮಾತಾಡಿಸೋದು ಅಂತಂದ್ರೆ ಅವ್ರು ಮಾತಾಡೋದು ಇಲ್ಲ. ಯಾಕೆ? ನಾ ಬಹಳ ದೊಡ್ಡ ಶ್ರೀಮಂತದೀನಿ, ಬಹಳ ರೊಕ್ಕ ಗಳಿಸೀನಿ, ಮನಿ ಮ್ಯಾಗ ಮನಿ ಕಟ್ಟೀನಿ, ಕಿಲೋಗಟ್ಟಲೆ ಬಂಗಾರ ಇಟ್ಟೀನಿ, ದಾರಿಗೊಂದು ಹೊಲ ಮಾಡೀನಿ ಅಂತ ಅಂತಿರ್ತಾರೆ. ಆದ್ರೆ ಅವ್ನು ಗೊತ್ತಿಲ್ಲ, ಈ ಜಗತ್ತಿನೊಳಗೆ ಎಷ್ಟೇ ಗಳಿಸಿದ್ರು ಸಹಿತ ನೀವು ಒಂದು ದಿನ ಎಲ್ಲಾನು ಇಲ್ಲೇ ಬಿಟ್ಟು ಹೋಗಿ ಅನ್ನೋದು ನೀವು ಅವ್ನು ಗೊತ್ತಿಲ್ಲ. ಅದಕ್ಕೆ ಕಡ್ಕೊಂಡು ಮಡಿವಾಳಪ್ಪ ಹೇಳ್ತಾನ, ಮನೆಯ ಕಟ್ಟಿಸಿ ಮ್ಯಾಳಿಗಿ ನೀವು ಹೋಗೋದು ಬರ್ತಲ್ಲೋ ನಾಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ಉಣ್ತಾರೋ ಹೋಳಿಗೆ. ಎಷ್ಟು ಅದ್ಭುತವಾಗಿಲ್ಲ? ಮನೆಯ ಕಟ್ಟಿಸಿ ಮ್ಯಾಳಿಗಿ ನೀವು ಹೋಗೋದು ಬಂತಲ್ಲೋ ನಾಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ತಿಂತಾರೋ ಹೋಳಿಗೆ. ಮುಂದೆ ಅದ ಒಬ್ಬ ವ್ಯಕ್ತಿ ಹೇಳ್ತಾರ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಇಟ್ಟಿರಿ ಎಲ್ಲ, ನೀ ಹೋದ ಮ್ಯಾಲ ಅದು ಯಾರ ಪಾಲ, ಯಾರ ಮನೆ ಯಾರ ಹೊಲ, ನಂದು ಅಂತೀಯಲ್ಲ. ಜೀವನದೊಳಗೆ ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದ. ಆ ಭಗವಂತ ಕೊಟ್ಟಿದ್ದನ್ನ ಒಂದಿಷ್ಟು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಸದ್ಗುಣಗಳು ನಮಗೆ ಬರಬೇಕಾಗ್ತದೆ. ಅದಕ್ಕೆ ಈ ಶ್ರೀಮಂತರನ್ನವರನ್ನ ಮಾತಾಡಿಸೋದು ಬಹಳ ಕಷ್ಟ. ಅವ್ರು ಮಾತಾಡಿಸಿದ್ರು ಮಾತಾಡಂಗಿಲ್ಲ. ಅಂಥವ್ರು ಮಾತಾಡಬೇಕಾಗಿತ್ತು ಅಂತಂದ್ರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ. ಯಾರಿಗೆ ಬಹಳ ದೊಡ್ಡ ಶ್ರೀಮಂತಿಕೆ ಇರ್ತದೋ ಅಂಥವ್ರಿಗೆ ಬಡತನ ಬರಬಾರದು ಬಂತು ಅಂತಂದ್ರೆ ನೀವು ಮಾತಾಡಿಸೋದ ಬೇಡ, ಅವರ ನಿಮ್ಮನ್ನು ಮಾತಾಡಿಸಿ ಹೋಗ್ತಾರೆ. ಅದಕ್ಕೆ ಜೀವನದೊಳಗೆ ಈ ಸಿರಿ ಸಂಪತ್ತು ಶಾಶ್ವತವಾಗಿರುವಂತಹದ್ದಲ್ಲ, ಹೌದಿಲ್ಲ? ಸಿರಿ ಸಂಪತ್ತು ಶಾಶ್ವತವಾಗಿರುವಂತಹದ್ದಲ್ಲ. ಸದ್ಗುರು ಮಾತಾಡಿಸಿದಾಗ ವಿನಯದಿಂದ ಮಾತಾಡಿಸಬೇಕು. ಯಾಕೆ ಬಸವಣ್ಣ ಈ ಜಗತ್ತಿನೊಳಗೆ ದೊಡ್ಡವಾದ ಅಂತಂದ್ರೆ, ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸು ಕೂಡಲ ಸಂಗಮ ದೇವ. ಸದು ವಿನಯವೇ ಸದಾ ಶಿವನ ಒಲುಮೆಯ. ಬಸವಣ್ಣನವರು ಹೇಳ್ತಿದ್ರಂತ, ಯಾವತ್ತಿಗೂ ಕೂಡ ಏನಂತ, ಎನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ. ಜೀವನದೊಳಗೆ ಬಸವಣ್ಣ ಯಾಕೆ ದೊಡ್ಡವನಾದ ಅಂತಂದ್ರೆ, ಸದಾವ ಕಾಲ ಬಾಗಿದ ತೆಲೆ ಮುಗಿದ ಕೈಯನ್ನಾಗಿರಿಸು ಕೂಡಲೇ ಸಂಗಮ ದೇವ. ಹಂಗ ಇಡೀ ಊರಾಗಿನ ಮಂದಿ ಬಂದರೂ ಸಹಿತ ಸೌಕಾರ ಬರಲಿಲ್ಲ.
ಬರ್ಲಾರ್ದಂಗ ಆಗುಗಳಲ್ಲಿ ಎಲ್ಲಾರು ಅಂದ್ರಂತೆ. ಎಲ್ಲಾರು ಬಂದ್ರು, ಸೌಕಾರ ಬಂದಿಲ್ಲ ಅಂತಂದಾಗ ಸೌಕಾರನ ಕರ್ಕೊಂಡು ಬರ್ರಿ ಕಳಿಸ್ರು. ಒಂದು ಹುಡುಗರು ಕಳಿಸಿದ್ರು. ಸೌಕಾರ ಅಂದ, ಯಾಕೋ ಊರಾಗ ಮೀಟಿಂಗ್ ಮಾಡಕತ್ತಾರ್ರಿ ಬಾ ಅಂತ. ಬರ್ತೀನಿ ನಡಿ. ಇಲ್ರಿ ನಿಮ್ಮನ್ನು ಮುಂದೆ ಹಾಕೊಂಡ ಬಾ ಅಂದ. ಆತ ನಡಿ ಅಂತ ತಿಳ್ಕೊಂಡು ಅವ ಕರ್ಯಾಕ್ ಹೋದ. ಮುಂದೆ ಸೌಕಾರ ಹಿಂದಿಲ್ಲ. ಈಗ ನೀವು ಹೆಂಗ್ ಕೂತಿದ್ ಹಿಂಗ ಕುಂತಿದ್ರು. ಸೌಕಾರ ಬಂದ್ರು, ಆ ಕಡೆ ನೋಡಾಕತ್ರು. ಯಾಕೆ ಸೌಕಾರ ನೆಲದ ಮ್ಯಾಗ ಕುಂದ್ರವಲ್ಲ, ಹಾಳಿ ಹಾಸಿದ ಕುಂದ್ರವಲ್ಲ, ಆ ಕಡೆ ನೋಡಾಕತ್ಕೊಳ್ಳಿ. ಅದ್ರಾಗ ಒಬ್ಬ ಸೌಕಾರಗ ಬಹಳ ಬೇಕಾದವಿದ್ದ. ಸೌಕಾರ ಎಂದರೆ ನೆಲದ ಮ್ಯಾಗ ಕುಂದಿರ್ತಾರೇನೋ. ಇಲ್ಲಿ ಯಾರಾದ್ರ ಮನ್ಯಾಗ ಒಂದು ಕುರ್ಚಿ ತಗೊಂಡು ಬರ್ರಿ, ಒಂದು ಒಳ್ಳೆ ಕುರ್ಚಿ ಹಾಕಿದ್ರು. ಕುರ್ಚಿ ಮ್ಯಾಗ ಸೌಕಾರ ಕುಂತ. ಆಕಪ್ಪ ಒಬ್ಬ ಎದ್ದ ನಿಂತು ಚಾಲು ಮಾಡ್ದ. ನಾವು ಇವತ್ತಿನ ದಿವಸ ಕೂಡಿದ್ದ ಕಾರಣ ಏನು ಅಂತಂದ್ರೆ, ಪ್ರತಿ ವರ್ಷ ನಾವು ಪುರಾಣ ಹಚ್ತಿದ್ವಿ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಪುರಾಣ ಹಚ್ಚುನೋ ಬೇಡ ಅನ್ನೋ ಸಂಬಂಧ ನಿಮ್ಮನ್ನೆಲ್ಲ ಕರೆದೇವಿ. ಹೆಂಗ್ ಮಾಡುವುದು ಅಂತಂದು ಒಳ್ಳೆ ಒಬ್ಬ ಮೊದಲ ಎದ್ದು ನಿಂತ, ಮಳೆ ಇಲ್ಲ ಬೆಳೆ ಇಲ್ಲ ಅಂತಂದ್ರೆ ಏನು ಲಗ್ನ ಆಗೋದು ಬಿಟ್ಟೆವೋ, ಏನು ಕುಬಸ ಮಾಡಿಸ್ಕೊಳ್ಳೋದು ಬಿಟ್ಟೆವೋ, ಅವೆಲ್ಲ ನಡೆದಾವು ಅಂತಂದ್ರೆ ಮತ್ತೆ ಇದೇನು ನಡೀಲಿ. ಈಗ ಊರು ತುಂಬ ಪಟ್ಟಿ ಎತ್ತುವುದು ಬೇಡ. ಅಟ್ಲೀಸ್ಟ್ ನಾವು ಇದ್ದವರನ್ನು ಒಂದಿಷ್ಟು ಕೂಡಿಸಿ ತಿಂಗಳು ಮಾಡಕ್ಕಾದ್ರೆ ಇವರು ಸಹಿತ ಒಂದು 11 ದಿನ ನಾವು ಪುರಾಣ ಮಾಡೋಣ ಅಂತ ತಿಳ್ಕೊಂಡು ಪಾಪ ಕೂಲಿ ಮಾಡಿಕೊಂಡು ತಿನ್ನುವಂತಹ ಮನುಷ್ಯನ ಸಹಿತ 1,000 ರೂಪಾಯಿಗಳನ್ನ ಪಟ್ಟಿ ವಾಗ್ದಾನ ಮಾಡಿದ್ರು. ಪಟ್ಟಿ ಬರ್ಕೊಳ್ತಿರಲಿಲ್ಲ, ಕೊಡೋದು ಬೇರೆ, ವಾಗ್ದಾನ ಮಾಡೋದು ಬೇರೆ. ವಾಗ್ದಾನ ಅಂದ್ರೆ ಕೊಡ್ತೀನಿ ಅಂತ ಅರ್ಥದು. ವಾಗ್ದಾನ ಮಾಡಿದ್ರು, ನಂದೊಂದು 1,000 ರೂಪಾಯಿ ಬರ್ಕೋರಿ, ನಿಂದು ನಿಂದೊಂದು 2,000 ರೂಪಾಯಿ ಬರ್ಕೋ, ನಿಂದು ನಿಂದೊಂದು 3,000 ರೂಪಾಯಿ ಬರ್ಕೋ. ಆತು ಅಲ್ಲಿ ಏನು ಬಂದಿದ್ರಲ್ಲ ಒಂದು 300-400 ಮಂದಿ, ಅವರ 2,000, 3,000, 4,000, ಒಂದು 4,000-5,000 ರೂಪಾಯಿ ಹಾಕೊಂಡು ಸುಮಾರು ಒಂದು 2 ಲಕ್ಷ ರೂಪಾಯಿ ಜಮಾ ಆಗೋ ಹಂಗೆ ಕಾಣುತ್ತೆ. ಎಲ್ಲರೂ ಬರ್ಸಿದ್ರು. ಕುರ್ಚಿ ಮ್ಯಾಗ ಕುಂತು ಸೌಕಾರ 1 ರೂಪಾಯಿನೂ ಕೊಡ್ತೀನಿ ಅನ್ನೋವಲ್ಲ, 1 ರೂಪಾಯಿ ಕೊಡ್ತೀನಿ ಅನ್ನಲ್ಲ. ಅವಾಗ ಹೊಸರು ಬಂದ್ರು, ಅಲ್ಲಪ್ಪ ಇಡೀ ಸೌಕಾರನ ಆಸ್ತಿ ಭಾರತದ ನಾವೆಲ್ಲ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಒಳಗ ಸುಮಾರು ಒಂದು 100 ಟನ್ ಕಬ್ಬು ಬೆಳೆದ್ರೆ ಸೌಕಾರ ಸಾವಿರಾರು ಟನ್ ಕಬ್ಬು ಬೆಳಿತಾನ. ಅವ ಮನಸ್ಸು ಮಾಡಿದ್ರೆ ಲಕ್ಷ ಲಕ್ಷ ಕೊಡುವಂತ ಶಕ್ತಿ ಅವನಿಗೂ ದೇವರು ಕೊಟ್ಟಾನ. ಈಗ ಅವನು ಕೇಳ್ರಿ ಅಂದುಗಳಲ್ಲಿ ಕೇಳೋಕ್ ಹಾಕತ್ ಒಬ್ಬ ಮಗನಿಗೂ ಇಲ್ಲ. ಈ ಚೂಟು ನಾ ಚೂಟು ನೀ ಚೂಟು ಅನ್ನೋದ್ರಾಗ ಸೌಕಾರನ ಜೊತೆಗೆ ಒಬ್ಬ ಕುದುರ್ತಿದ್ದ, ನಿಂದಿರ್ತಿದ್ದ. ಅವನು ಎಬ್ಬಿಸಿ ನಿಂದಿರಿಸಿದ್ರು. ಸೌಕಾರ ಅಂದ, ಏನ ಅಂದವ, ಅಲ್ರಿ ಮತ್ತ ಪಟ್ಟಿ, ಯಾವ ಪಟ್ಟಿ ಅಂದವ. ಅಲ್ರಿ ಮತ್ತೆ ಇಷ್ಟೊತ್ತ ನೀವು ಏನು ಕೇಳಿದ್ರಿ? ಯಾವ ಪಟ್ಟಿ? ನಮಗ ಪಟ್ಟಿನೂ ಇಲ್ಲ, ರೊಟ್ಟಿನೂ ಇಲ್ಲ ನಾವು. ಅಲ್ರಿ ಸೌಕಾರ ಮತ್ತೆ ನೀವು ಹಿಂಗಂದ್ರೆ ಹೆಂಗ್ರಿ? ಇಡೀ ಊರು ಮಂದಿ ಪಟ್ಟಿನೂ ಅಟ್ಟೆ, ನೀವು ಒಬ್ಬರು ಪಟ್ಟಿನೂ ಅಟ್ಟೆ. ಅದಕ್ಕೆ ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಅಲ್ಲ ಎಲ್ಲಿ ತುಂಬ ನೀವು ಕೊಟ್ಟು ಬಿಟ್ರಿ ಅಂತಂದ್ರೆ ಪುರಾಣ ಹಚ್ಚಿಬಿಡುನು ಅಂತಂದು ಒಡನೆ ಸೌಕಾರ ಕಟ್ಟಿ ಮುರಿದಂಗ ಮಾತಾಡ್ರ. ಆಯ್ತಪ್ಪ ನೀವು ಕೇಳ್ತೀರಿ ಅಂತಂದ್ರೆ ಒಂದು 25,000 ರೂಪಾಯಿ ಕೊಡ್ತೀನಿ ಅಂದ್ರೆ ಮುಗಿದು ಹೋಗ್ತಿದ್ದದು. ನೋಡಪ್ಪ, ಪುರಾಣೂ ಬೇಕಾಗಿಲ್ಲ, ಪುರಾಣ ಕೇಳೋ ಅವಶ್ಯಕತೆನೂ ನನಗಿಲ್ಲ. ಯಾವ ಪುರಾಣ ಕೇಳೋದ ನಾವು ಉದ್ಧಾರ ಆಗ್ಯಾನ ಅಂದ ಸೌಕಾರ. ಯಾವ ಪುರಾಣ ಕೇಳೇನೋ ಉದ್ಧಾರ ಆಗ್ಯಾನಪ್ಪ ಅಂದುಗಳೇನೆ. ಹಂಗಂದ್ರೆ ಹೆಂಗ್ರಿ ಸೌಕಾರ? ಉದ್ಧಾರ ಆಗ್ಲಿ ಬಿಡ್ಲಿ, ಪುರಾಣ ಹಚ್ಚುವಂತದ್ದು ಒಂದು ಪದ್ಧತಿ ಇದೆ, ಹಚ್ಚಿ ಬಿಡ್ತೀವಿ, ಒಂದಿಷ್ಟು ಕೊಡ್ರಿ ಅಂದುಗಳೇನೆ. ಸೌಕಾರ ಅಂತಾರ, ನನಗೆ 1 ರೂಪಾಯಿನೂ ಕೊಡಕ್ಕಾಗುದಿಲ್ಲ, ನೀವು ಬೆಳಕ್ ಹೋಗಬೇಡ್ರಿ ಅಂತಂದ. ಬೇಡಕ್ ಹೋಗ್ಬೇಡ್ರಿ ಅಂತಂದ್ರೆ ಅಲ್ಲಿದ್ದವ್ರಿಗೆ ಒಂದಿಷ್ಟು ಸಿಟ್ಟು ಬಂತು. ಯಾವಾಗ ಸೌಕಾರ ಕೊಡುದಿಲ್ಲ ಅಂತಂದಾಗ ಬಿಡುದು ಬೇಡಲಿ ಅಂದ್ರು ಅವರು. ಸೌಕಾರ ಕೊಡುವಾಗುಲ್ಲ ಅಂತಂದ್ರೆ ಏನಾಯ್ತು? ಆ ದೇವ್ರ ಗುಹೇಶ್ವರ ನಮಗೇನು ಶಕ್ತಿ ಕೊಟ್ಟಿಲ್ಲ, ಏನು 1,000 ರೂಪಾಯಿ ಬರ್ಕೋ ಅಂತ ಹೇಳಿದೀವಲ್ಲ, ಈಗ ಇನ್ನೂ 2,000 ರೂಪಾಯಿ ಬರ್ಕೋರಿ. ಒಟ್ಟ ಪುರಾಣ ಮಾಡುದ, ಜಾತ್ರೆ ಮಾಡುದ, ಪುರಾಣಿಕರನ್ನ ಕರೆಸುದ ಅಂತಂದು ಒಳ್ಳೆ. ಆಗ ಸೌಕಾರ ಅಂತಾನಂತ, ಹಂಗಂದ್ರೆ ನೀವು ನಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಮಾತು ಯಾಕೆ ಕೇಳ್ತಾರೆ? ನಿಮ್ಗೆ ಕೊಡೋದಾಗುದಿಲ್ಲ ಅಂತಂದ್ರೆ ನೀವು ಎದ್ದು ಹೋಗ್ಬಿಡ್ರಿ ಅಂತಂದು ಒಳಗೆ. ಎದ್ದು ಹೋಗೋ ಹೊತ್ತಾಗ ಒಬ್ಬಂದ, ಮತ್ತ ನಮಗ ಪುರಾಣಕ್ಕೆ ನಿಮ್ಗೆ ಪಟ್ಟಿ ಕೊಡಕ್ಕಾಗೋದಿಲ್ಲ ಅಂತಂದ್ರೆ ನಮ್ಮ ಪುರಾಣ ನೀವು ಕೇಳಬಾರದು ಅಂತ ಒಬ್ಬಂದಪ್ಪ. ಗುಂಪು ಹೊಡೆದು ಗೋವಿಂದ ತಿಳ್ಕೊಂಡು ಅಂದ್ಬಿಟ್ಟ. ಅಂದು ಒಡನೆ ಹೇಳ್ತೀರಿ ಸೌಕಾರ ತಿರುಗಿನಿಂದ ಯಾವ ಅಂದವಂದ, ಇಲ್ಲಿ ಬಿಡ್ರಿ ಸೌಕಾರ, ಇಲ್ಲಿ ಬಿಡ್ರಿ ಸೌಕಾರ. ಅಲ್ಲೋ 4 ಎಕರೆ ಇಟ್ಟುಕೊಂಡು ಇಟ್ಟು ಮತ್ ಮಾಡ್ತೀವಿ. 400 ಎಕರೆ ಜಮೀನ್ದಾರ ನನಗೆ ಸೊಪ್ಪಿರಬಾರ್ದು. ನಾ ಪಟ್ಟಿನೂ ಕೊಟ್ಟಿಲ್ಲ, ರೊಟ್ಟಿನೂ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಪುರಾಣ ಯಾವ ಕೇಳ್ತಾನೋ ಅಂದ ಸೌಕಾರ. ನಿಮ್ಮ ಪುರಾಣ ಯಾವ ಕೇಳ್ತಾನ ಅಂತಂದ್ರೆ ಒಳ್ಳೆ ಇದು ಜಿದ್ದಿ ಬಿದ್ದಂಗಾತು. ಸೌಕಾರ ಸಿಟ್ಟಿಗೆ ಎದ್ದು ದಡ ಹೋಗ್ಬಿಟ್ಟ. ಇವ್ರು ಕುಂತವ್ರು ಅಂದ್ರು, ವರ್ಷದಕ್ಕಿಂತ ಈ ಸರಿ ಹೆಚ್ಚಿಗೆ ಕೊಡ್ಬೇಕು.
ವರ್ಷ ಸ್ವಲ್ಪ ಏನ ಮಾಯಿ ಕುಯ್ ಅನ್ನುವಂತ ಮಾಹಿತಿ ಇಲ್ಲಿ ಈ ಸರಿ ಇನ್ನೂ ಚಲೋದ ತರೋದು ಸೌಕಾರನ ಮನೆ ಕಡೆನೆ ಒಂದು 4 ಮುಂಗ ಹೆಚ್ಚಿ ಕೊಟ್ಟನು ಅಂದ್ರೆ ಇವ್ರು ನೋಡಿ ಹೆಂಗದ ಸೌಕಾರನ ಮನೆ ಕಡೆನೆ ಒಂದು 4 ಮುಂಗ ಹೆಚ್ಚಿ ಕೊಟ್ಟನು ಆ ಸೌಕಾರ ಹೆಂಗ್ ಪುರಾಣ ಕೇಳೋದನ್ನ ನೋಡೋಣ ಅಂತದ್ದು ಒಳ್ಳೆ ಸಮಯನೂ ನಿಗದಿ ಮಾಡಿದ್ರು ಪ್ರವಚನಕಾರನು ಹೇಳಿದ್ರು ಮೈಸಟ್ಟು ಹಚ್ಚಿದ್ರು ಬೊಂಗಾನು ಸೌಕಾರನ ಮನೆ ಕಡೆನೆ ಹಚ್ಚಿ ಇನ್ನೇನು ಸಂಗೀತಗಾರರು ಬಂದು ಸಂಗೀತ ಶುರು ಮಾಡ್ಕೋಬೇಕು ಅನ್ನೋದ್ರಾಗನ ಇವ್ರು ಹೇಳಿದ್ರಲ್ಲ ಸೌಕಾರ ಪುರಾಣ ಕೇಳ್ತಾನೆ ಇಲ್ಲ ನೋಡ್ಕೊಂಬಾರಲಿ ಅಂತ ತಿಳ್ಕೊಂಡು ಒಂದು ಹುಡುಗರು ಕಳಿಸಿದ್ರು ಆ ಹುಡುಗ ಹೋಗಿ ಬಾಕಲ್ದಾಗ ನಿಂದ್ರೋದ್ರಾಗನ ಪುರಾಣಿಕರು ಬಂದು ಪುರಾಣ ಪ್ರಾರಂಭ ಅನ್ನೋದ್ರಾಗನ ಸೌಕಾರ ಕಾಲಾಗಿನ ಹಾಕೊಂಡು ದಡ 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 ಊರು ಹೊರಗೆ 2 ಕಿಲೋಮೀಟರ್ ಹೋಗಿ ಹೊರಗೆ ಕುಂತ ಕೇಳಬಾರದು ಅಂತ ಕಿವ್ಯಾಗ ಬಟ್ ಹಾಕೊಂಡ ನೋಡ್ರಿ ಎಂತ ಕರ್ಮ ಕೇಳಬಾರದು ಅಂತ ಕಿವ್ಯಾಗ ಬಟ್ ಹಾಕೊಂಡ ಪುರಾಣ ಮುಗಿತು ಸೌಕಾರ ಸೀದಾ ಮತ್ತೆ ಎಲ್ಲಿಗೆ ಬಂದ ತನ್ನ ಮನೆಗೆ ಬಂದ ಆ ಹುಡುಗ ಬಂದು ಹೇಳ್ದ ಇಲ್ರಿ ಸೌಕಾರ ಪುರಾಣ ಕೇಳಿಲ್ಲ ಪುರಾಣ ಪ್ರಾರಂಭ ಆಗೋದ್ರಾಗ ಊರು ಬಿಟ್ಟು ಊರು ಹೊರಗೆ ಹೋಗ್ಯಾರ 3 ಕಿಲೋಮೀಟರ್ ದೂರ ಆತ ನಾಳೆ ಕೇಳೋದಿಲ್ಲ ಮತ್ತೊಂದು ದಿನ ಪುರಾಣ ಪ್ರಾರಂಭ ಮತ್ತೆ 2 ಕಿಲೋಮೀಟರ್ ಹೋಗಿ ಕಿವಿಯಾಗ ಬಟ್ ಹಾಕೊಂಡು ಕೂತ ಅವತ್ತು ಕೇಳಿಲ್ಲ 3ನೇ ದಿನ ಹಂಗಾತು 4ನೇ ದಿನ ಹಂಗಾತು 5ನೇ ದಿನ ಹಂಗಾತು ಇವರು ಹಿರಿಯರು ಕೈ ಬಿಟ್ಟುಬಿಟ್ರು ಮುಗಿದು ಹೊತ್ತು ಮತ್ತೆ ಅವ್ರು ಪಟ್ಟಿನೂ ಕೊಟ್ಟಿಲ್ಲ ತಂದೆ ನಾವು ಪುರಾಣ ಕೇಳೋದಿಲ್ಲ ಊರು ಹೊರಗೆ 3 ಕಿಲೋಮೀಟರ್ ಹೋಗಿ ಕುಂದಿರ್ತಾನೆ ಅವ್ರು ಕೈ ಬಿಟ್ಟು ಜಾತ್ರೆ ಮಾಡೋಣ ಅಂತ ತಿಳ್ಕೊಂಡು ಇವ್ರು ಜಾತ್ರೆ ಮಾಡಕತ್ತಿದ್ರು 9ನೇ ದಿನದ ಪುರಾಣ ನಡೆದಿತ್ತು ಸೌಕಾರ ಊರಿನ ಕಡೆ ಬೆನ್ನ ಮಾಡಿ ಕಿವಿಯಾಗ ಬಟ್ಟಿಟ್ಟು ಹಿಂಗೆ ಕುಂತಿದ್ದ ಅಲ್ಲಿ ಓಟು ಕೈಗೆ ಈ ಏನಂತೀರಿ ಸೊಳ್ಳೆ ಅಂತೀರಿ ಏನಂತೀರಿ ಆ ಸೊಳ್ಳೆ ಮುಕ್ಕರಿ ಕಡೆ ಬಿಟ್ಟು ಎಷ್ಟು ಸಂಕಟ ಆಗಕತ್ತು ಅಂತಂದ್ರೆ ಒಂದೊಂದು ಸೊಳ್ಳೆ ಒಂದೊಂದು ಹನಿ ರಕ್ತ ಹೀರಿತ್ತು ಆ ಸಂಕಟ ತಾಳಲಾರದ ಈ ಬಲಗೈ ಕಿವಿಯಾಗಿನ ಭಟ್ಟ ತೆಗೆದು ಹಿಂಗ ಹೊಡ್ಕೊಳ್ಳೋದ್ರಾಗನ 3 ಶಬ್ದ ಕಿವಿಗೆ ಬಿದ್ದು ಅಂತ ಸೌಕಾರನಿಗೆ 3 ಶಬ್ದ ಕಿವಿಗೆ ಬಿದ್ದು ಬಹಳ ಕಿವಿಗೆ ಬೀಳಿಲ್ಲ 3 ಶಬ್ದ ಏನಂತ ಕಿವಿಗೆ ಬಿದ್ದು ಆ ಪುರಾಣಿಕ ಮಹಾಚಂದ್ರ ಹೇಳ್ತಿದ್ರು ಭಾರತ ದೇಶ ಅತಿಥಿಗಳನ್ನ ದೇವರನ್ನು ಕಾಣುವಂತಹ ದೇಶ ಬಂದವರಿಗೆ ಬರ್ರಿ ಬರ್ರಿ ಅನ್ನಬೇಕು ಬಂದವರನ್ನ ಕುಂದುರಿ ಕುಂದುರಿ ಅನ್ನಬೇಕು ಕುರಿತು ಅವರು ಹೋಗುವಾಗ ಹೋಗಿ ಬರ್ರಿ ಅನ್ನಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿ ಎಂದು ತಿಳ್ಕೊಂಡು ಅವರು ಹೇಳುವುದು ಈ ಸೌಕಾರನ ಕಿವಿಗೆ ಬಿತ್ತು ಯಾವ ಶಬ್ದ ಬರ್ರಿ ಬರ್ರಿ ಬಂದವರಿಗೆ ಕುಂದುರಿ ಕುಂದುರಿ ಕುಂತು ಹೋಗೋವರಿಗೆ ಹೋಗ್ರಿ ಅನ್ನಬೇಕು ಅನ್ನುವಂತ 3 ಶಬ್ದ ಕಿವಿಗೆ ಬಿದ್ದ ತಕ್ಷಣ ಅವ ಅಂದ ನಾ ಪುರಾಣ ಕೇಳೋದಿಲ್ಲ ಅಂತ ಹೇಳಿದ್ದೆ ಈ 3 ಮಾತು ಕಿವಿಗೆ ಬಿದ್ದು ಆ 3 ಮಾತು ಮರಿಬೇಕು ಅಂತಂದ್ರ ಅವು ಮರೆಯದೇ ಆಗೋಲ್ಲ ಬರ್ರಿ ಬರ್ರಿ ಕುಂದುರಿ ಕುಂದುರಿ ಹೋಗ್ರಿ ಬರ್ರಿ ಬರ್ರಿ ಕುಂದುರಿ ಹೋಗ್ರಿ ಪುರಾಣ ಮುಗಿತು ಸೌಕಾರ ಮನೆಗೆ ಬಂದ ಒಳಗೆ ಹೋದ ಹೆಂಡತಿ ಊಟಕ್ಕೆ ಹಚ್ಕೊಟ್ಲು ಊಟ ಮಾಡ್ದ ಹೆಂಡತಿ ಒಳಗೆ ಮಕ್ಕೊಂಡ್ಲು ಸೌಕಾರ ತೂಗು ಮನ್ಸದ ಮ್ಯಾಗ ತೂಕೊಂತು ಹೊರಗೆ ಮಕ್ಕೊಂಡ ಯಾವಾಗ ಸೌಕಾರ ಮನೆ ಒಳಗೆ ಗಂಡ ಹೆಂಡತಿ ಇಬ್ಬರೇ ಅದಾರ ಅನ್ನೋದು ಯಾರಿಗೆ ಗೊತ್ತಾತು ಕಳ್ಳರಿಗೆ ಗೊತ್ತಾತು ಆ ಕಳ್ಳರ ಅಂದ್ರಂತ ಸೌಕಾರನ ಮನೆಗೆ ಇವತ್ತು ಹೋಗುದ ಕನ್ನ ಹಾಕುದ ಸೌಕಾರನ ಸಂಪತ್ತನ್ನೆಲ್ಲ ಕದ್ದು ಬಿಡೋದು ಅಂತ ತಿಳ್ಕೊಂಡು ತೀರ್ಮಾನ ಮಾಡಿ ಹದೂರ್ಕು ಹಿಂದು ಹಿತ್ತಲು ರಾಗ ಜಿಗಿದು ಏನು ಮಾಡಿದ್ರು ಅಂತಂದ್ರೆ ಆ ಹಿತ್ತಲದಾಗ ಏನು ಹಿಂದಿನ ಭಾಗ ಇತ್ತಲ್ಲ ಅದನ್ನ ಹದೂರ್ಕು ಮುರಿದು ಕತ್ತಲದಾಗ ಒಳಗೆ ಬರೋದ್ರಾಗಲ್ಲ ತೂಗು ಮನ್ಸದಾಗ ತೂಕೋಂತ ಏನು ಸೌಕಾರ ಮಕ್ಕೊಂಡಿದ್ದಲ್ಲ ಮಕ್ಕೊಂಡು ಕನಸಿನೊಳಗೆ ಬಡಬಡಿಸಕತ್ತಿದ್ದ ಏನಂತ ಬಡಬಡಿಸಕತ್ತಿದ್ದ ಆ 3 ಶಬ್ದ ಕೇಳಿದ್ರೊಳಗೆ ಮೊದಲೇ ಮಾತೇನಿತ್ತಲ್ಲ ಬರ್ರಿ ಅಂದ ಬರ್ರಿ ಅಂದ ಒಳಗೆ ನೀವು ಕತ್ತಲದಾಗ ಒಂದು 5 ಒಳಗೆ ಬಂದಿದ್ವಲ್ಲ ಯಪ್ಪ ಸೌಕಾರ ಎಚ್ಚರದಾನ್ಲೆ ಬರ್ರಿ ಅಂತಂದ್ರೆ ಎಚ್ಚರದಾನ್ಲೆ ಅವನ ಕೈಯಾಗ ಸಿಕ್ಕರಿನ ಒದ್ದ ಕಿಶಿಂದ ಒಯ್ದು ಜೈಲಿಗೆ ಹೊಡೆದು ಬಿಡ್ತಾನೆ ಈಗ ಒಂದು ಕಡೆ ಹೋಗಿ ಕತ್ತಲದಾಗ ಅಲ್ಲೇ ಕುತ್ಕೊಳ್ಳೋನು ಅನ್ನೋದ್ರಾಗ ಮತ್ತು ಮುಂದಿನ ಮಾತೇನು ಕುಂದುರಿ ಅಂದಲ್ಲ ಬರ್ರಿ ಅಂದ ಕುಂದುರಿ ಅಂದ ಬರ್ರಿ ಅಂತಾನ ಕುಂದುರಿ ಅಂತಾನ ಇಂಥವನು ಮನೆಯಾಗ ಕಳ್ತನ ಮಾಡೋದ ಇವ ಒದ್ದಗಿದ್ದಾನ ಇವ ಎಚ್ಚರದಾನ ಇವ ಮಲಗಿಲ್ಲ ಇನ್ನ ಕಾಲಿಗೆ ಬುದ್ಧಿ ಹೇಳಿ ಹೋದ್ರ ಹಾಕು ಅಂತ ತಿಳ್ಕೊಂಡು ಓಡಿ ಹೊಂಟ್ರು ಮುಂದೇನಲ್ಲ ಹೋಗ್ರಿ ಅಂದ ಹೋಗ್ರಿ ಅನ್ನೋದ್ರಾಗ ಒಂದು ಕಾಲು ಸ್ವಲ್ಪ ಕುಂಟಿತ್ತು ಅನ್ನೋದು ಕಳ್ಳದ ಕಾಲು ಕುಂಟಿತ್ತು ಅವಸರದಾಗ ಹೋಗೋದ್ರಾಗ ಹೊಸ್ತಲಕ್ಕೆ ಎಳೆದು ತಪ್ಪು ಬಿತ್ತು ಒಳ್ಳೆ ಸೌಕಾರನಿಗೆ ಎಚ್ಚರ ಆಗಿಬಿಡ್ತು ಎತ್ತರ ಆಗುವಲ್ಲಿ ಸೀದಾ ಹೆತ್ತಲು ಬಾಕ್ಲಕ್ಕೆ ಹೋಗ್ತಾನೆ ಬಾಕ್ಲ ಮುರಿದಾರ 4 ಮಂದಿ ಕಳ್ಳರು ಬಾಕ್ಲ ಏನು ಗಾಡಿ ಜಿಗಿದು ಓಡಿ ಹೋಗ್ಬಿಟ್ರು ಓಡಿ ಹೋದ ಮೊದಲು ಅವ ಹೋಗಿದ್ದ ಎಲ್ಲಿಗೆ ಅಂತಂದ್ರೆ ಎಲ್ಲಿ ಸಂಪತ್ತಿನ ಖಜಾನೆ ತುಂಬಿಟ್ಟಿದ್ನಲ್ಲ
ಅಲ್ಲಿ ಹೋಗಿ ನೋಡ್ತಾನೆ ಆ ಖಜಾನೆಯನ್ನ ಒಂದಿಷ್ಟು ಮುಟ್ಟಿದ್ದಿಲ್ಲ. ಯಾಕೆ ಒಳಗೆ ಬರಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಬಾಕಲ್ದಾಗ ಬರೋದ್ರಾಗ ಬರ್ರಿ ಬರ್ರಿ ಅಂತ ಕುಂದುರಿ ಅಂತ ಹೋಗ್ರಿ ಅಂತ ಇಲ್ಲ ಒಳಗೆ ಬರ್ತಾವ ಅವು. ಹೋಗಿ ಖಜಾನೆ ನೋಡ್ದ ಒಂದಿಷ್ಟು ಮುಟ್ಟಿದ್ದಿಲ್ಲ. ಅವಾಗ ಸೌಕಾರ ಅಂತಾನಂತ ನಮ್ಮ ಹಿರಿಯರು ಗಳಿಸಿದ ಆಸ್ತಿ ಎಷ್ಟು ಅಂತಂದ್ರೆ 3 ತೆಲಿ ಕುಂತು ತಿಂದ್ರು ಸವಿಲಾರದಷ್ಟು ಆಸ್ತಿ ಈ ಖಜಾನೆ ಒಳಗದ. ಈ ಖಜಾನೆ ಒಳಗಿನ ಸಂಪತ್ತು ಉಳಿದಿದ್ದು ಎದರಿಂದ ಅಂತಂದ್ರೆ ಆ ಪ್ರವಚನಕಾರರು ಹೇಳುವಂತಹ 3 ಮಾತಿನಿಂದ ಈ ನನ್ನ ಸಂಪತ್ತು ಉಳಿದದ. ಈ 3 ಮಾತನ್ನ ಕೇಳಿ ಬಡಬಡಿಸದೆ ಹೋಗಿದ್ದೆ ಅಂತಂದ್ರೆ ಈ ಸಂಪತ್ತೆಲ್ಲ ಕಳ್ತನಾಗಿ ಹೋಗ್ಬಿಡ್ತಿತ್ತು ಅಂತ ಹೇಳಿ ಬೆಳಕು ಹರದ ಮ್ಯಾಗ ಊರು ಹಿರಿಯರ ಹತ್ರ ತಾನ ಹೋಗಿ ನಂದು ತಪ್ಪಾಗಿದ್ರಪ್ಪ, ಈಗ ಈ ಸಂಪತ್ತು ನಂದೇನದಲ್ಲ ಈ ಸಂಪತ್ತು ಉಳಿದಿದ್ದು ಆ ಪ್ರವಚನಕಾರರು ಹೇಳಿದ 3 ಮಾತಿಗಾಗಿ ನನ್ನ ಸಂಪತ್ತು ಉಳಿತು. ಈಗ 3 ಮಂದಿ ಎಷ್ಟು ಪಟ್ಟಿ ಕೊಟ್ಟಿರಿ ಅಷ್ಟು ಒಬ್ಬನ ಕೊಟ್ಟು ಅವನು ಕೂಡ ಒಬ್ಬ ಮಹಾತ್ಮನಾಗಿ ಹೋದ ಅಂತ ತಿಳ್ಕೊಂಡು ಒಂದು ಕಥಾ ಒಂದು ಶಿವಪುರಾಣದೊಳಗೆ ಬರ್ತದೆ. ಅದಕ್ಕೆ ಜೀವನದೊಳಗೆ ನಾವೆಲ್ಲ ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ಒಂದಿಷ್ಟು ಪರೋಪಕಾರದಿಂದ ದಾನ ಧರ್ಮಗಳನ್ನು ಮಾಡ್ತಾ ಹೋಗಿದ್ವಿ ಅಂತಂದ್ರೆ ನಮ್ಗೆ ಸುಖ ಅನ್ನುವಂಥದ್ದು ಸಿಗುತ್ತದೆ. ಅದನ್ನು ಮಾಡಲಾರ್ದರೆ ಬರೀ ಗಳಿಸಿ ಇಟ್ವಿ ಅಂತಂದ್ರೆ ಅದು ಎದಕ್ಕೂ ಕೂಡ ಉಪಯೋಗಕ್ಕೆ ಬರಂಗಿಲ್ಲ. ನೀವು ಅಂತಿರ್ತೀರಿ ನೋಡು ನಿಮ್ಮ ಮಕ್ಕಳಿಗೆ, ಅಲ್ಲೋ ನಾವು ಹೋದ್ಮೇಲೆ ನೀವು ಹೆಂಗೆ ಮಾಡ್ತೀರಿ, ನಾವು ಹೋದ್ಮೇಲೆ ಹೆಂಗೆ ಮಾಡ್ತೀರಿ, ಅವ್ರು ಅಂತಿರ್ತಾರಂತ ಮೊದಲು ನೀವು ಹೋಗು ನೋಡಿ ನಾವು ಹೆಂಗೆ ಬದುಕ್ತೀವಿ, ನಿಂತಂಗನ ಮೊದಲು ನೀವು ಹೋಗು, ನೀವು ಹೋಗುದನ್ನ ನಾವು ನೋಡ್ತೀವಿ ಅಂತ ಇರ್ತಾರೆ. ಅದಕ್ಕೆ ಜೀವನದೊಳಗೆ ನಾವೆಲ್ಲ ನಂಬಬೇಕು. ಯಾರನ್ನು ನಂಬಬೇಕು? ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನಂಬಬೇಕು. ಈ ಭೂಮಿಯನ್ನು ಕೊಟ್ಟಿರುವಂತಹ ದೇವರನ್ನು ನಂಬಬೇಕು. ಎಲ್ಲರನ್ನು ನಂಬಿದಾಗ ಮಾತ್ರ ಈ ಬದುಕು ಬಂಗಾರ ಆಗ್ತದೆ. ಆ ನಂಬಿಕೆ ಬೇಕಾಗಿತ್ತು ಅಂತಂದ್ರೆ ಆ ನಂಬಿಕೆಗಳನ್ನ ತರುವ ಶಕ್ತಿಯನ್ನು ಕೊಡುವಂತಹ ಸದ್ಗುರುವನ್ನು ನಾವು ನಂಬಬೇಕಾಗಿದೆ. ಹೌದಿಲ್ಲ? ಸದ್ಗುರುಗಳನ್ನು ನಾವು ನಂಬಲಿಲ್ಲ ಅಂತಂದ್ರೆ ನಮಗೆ ಆ ದೇವರ ಮ್ಯಾಗಲೂ ನಂಬಿಕೆ ಹೋಗ್ತದೆ, ಎಲ್ಲರ ಮ್ಯಾಗಲೂ ನಂಬಿಕೆ ಹೋಗ್ತದೆ. ಅದಕ್ಕೆ ಜೀವನದೊಳಗೆ ಎಲ್ಲ ಕೊಡೋರು ಅದಾರ, ಆದ್ರೆ ಬೇಕಾಗಿದ್ದು ಕೊಡೋರು ಯಾರೂ ಇಲ್ಲ. ಈಗ ಸಣ್ಣ ಮಕ್ಕಳು ಹತ್ತು ಅಂತಂದ್ರೆ ಏನು ಕೊಡ್ತಾರೆ? ಸಣ್ಣ ಮಕ್ಕಳು ಹತ್ತು ಅಂತಂದ್ರೆ ಹಣ್ಣು ಕೊಡ್ತಾರೆ. ಸಣ್ಣ ಮಕ್ಕಳು ಹತ್ತು ಅಂತಂದ್ರೆ ಹಣ್ಣು ಕೊಡ್ತಾರೆ. ಅದ ಕೂಸು ದೊಡ್ಡದಾಗಿ ಯೌವನಕ್ಕೂ ಬಂದು ಅಳಕತ್ತು ಅಂತಂದ್ರೆ ಹೆಣ್ಣು ಕೊಡ್ತಾರೆ. ಸಣ್ಣವರಿದ್ದಾಗ ಹತ್ರ ಹಣ್ಣು ಕೊಡ್ತಾರೆ, ಯೌವನಕ್ಕೂ ಬಂದ ಹತ್ರ ಹೆಣ್ಣು ಕೊಡ್ತಾರೆ, ಮುಪ್ಪಾದ ಮ್ಯಾಗ ಸತ್ರ ಮಣ್ಣು ಕೊಡ್ತಾರೆ. ಆದ್ರೆ ಬದುಕಿಗೆ ಬಣ್ಣ ಕೊಡೋರು ಯಾರು ಅಂತಂದ್ರೆ ಅದು ಓಲೆ ಮಠದ ಚನ್ನಬಸವ ಅಪ್ಪಗಳ ಕರಕಮಲ ಸಂಜಾತರಾಗಿರುವಂತಹ ಆನಂದ ದೇವರು ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಈ ಜೀವನದೊಳಗೆ ನಾ ಮಾಡಿ ಅನ್ನೋಕ್ಕಿಂತಲೂ ಎಲ್ಲವೂ ಕೂಡ ಭಗವಂತ ಮಾಡಿಸ್ಯಾನ ಅನ್ನುವಂಥ ಭಾವ ನಿಮ್ಮಲ್ಲಿ ಬಂದ್ರೆ ಮಾತ್ರ ಅದೆಲ್ಲವೂ ಕೂಡ ಭಗವಂತಂದೇ. ಬಹುಶಃ ಬಹಳ ಜನ ಇಲ್ಲಿ ನನಗೆ ಯಾರೋ ಹೇಳಿದರು 2030 ಇಸ್ವಿ ತನಕನು 2033 ಇಸ್ವಿ ತನಕನು ಪ್ರತಿ ವರ್ಷದ ಜಾತ್ರೆಯೊಳಗೆ ಪ್ರಸಾದ ಮಾಡುವಂತಹ ದಾನಿಗಳು ಇಲ್ಲಿ ಹೆಸರು ಬರೆಸ್ಯಾರ ಅಂತಂದಾಗ ಎಂತಹ ದಾನಿಗಳ ತವರೂರಿರ್ಬೇಕ್ರಿ ಈ ನಾಡು. ಜೋರಾದ ಚಪ್ಪಾಳೆಯನ್ನು ಕಟ್ಟಬೇಕು. ಇವತ್ತಿಷ್ಟೆಲ್ಲ ನೀವು ಮಾಡೀನಿ ಅಂತಂದ್ರೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವರನ್ನು ಕುನ್ನಿಗಳೆಂಬೆ ರಾಮನಾಥ. ಅದಕ್ಕೆ ಜೀವನದೊಳಗೆ ನಂಬಿಕೆ ಅನ್ನುವಂಥದ್ದು ಇರಬೇಕು. ನಾನು ಎಲ್ಲ ಕಡೆನೂ ಹೇಳ್ತಿರ್ತೀನಿ, ನನ್ನ ಪುರಾಣದೊಳಗೆ ಎಲ್ಲ ಕಡೆನೂ ಹೇಳ್ತಿರ್ತೀನಿ. ಒಂದೊಂದು ಸಮಯದೊಳಗೆ ಹುಚ್ಚು ಕೊಟ್ಟಿರುವಂತಹ ಕಲ್ಲನ್ನು ಸಹಿತ ಬಂಗಾರ ಆಗುವಂತಹ ಅವಕಾಶ ಇರುತ್ತದೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಹುಚ್ಚಪ್ಪಗಳಿರ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರು ಗಾಳಿ ಬಿಟ್ಟಾಗ ತೂರ್ಕೋತಾರೋ ಅವರು ಬುದ್ಧಿವಂತರಾಗಿ ಹೋಗ್ಬಿಡ್ತಾರೆ. ಒಂದು 4 ಮಂದಿ ಗೆಳೆಯರು ಸಮಯ ಆಗಿದೆ ಮತ್ತು ಮುಗಿಸ್ಬೇಕಪ್ಪ ಅಲ್ಲ, ಮುಗಿಸುವಂದ್ರೆ ಮುಗಿಸ್ಬಿಡ್ತೀವಿ. ಇನ್ನೊಂದು 5 ನಿಮಿಷ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಒಂದು ಜಾಗರಣೆ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಗಳದಾವು, ಇನ್ನು ಪೂಜ್ಯರು ವಂದನಾರ್ಪಣೆ ಕಾರ್ಯಕ್ರಮ ಅದ. ಒಂದು 4 ಮಂದಿ ಗೆಳೆಯರು ಯಾತ್ರೆಗೆ ಹೋಗಿದ್ರು. ಆ ಯಾತ್ರೆಗೆ ಹೋದಾಗ ಇನ್ನೇನು ಊರು ಒಂದು 25 ಕಿಲೋಮೀಟರ್ ಸಮೀಪದೊಳಗೆ ರಾತ್ರಿ 1ಕ್ಕೆ ಬಂದರು. ನಿದ್ದೆಗೆಟ್ಟಿದ್ರು. ಒಂದು ಹಾಳ ದೇಗುಲ, ದಟ್ಟವಾದ ಕಾಡು. ಆ ಹಾಳ ದೇಗುಲದೊಳಗೆ ಕುದುರೆ ಕಟ್ಟಿ ಕಿಸಿದ 4 ಮಂದಿ ಮಕ್ಕೊಂಡ್ರು. ಇದು ಬಹಳ ಚಂದದ ಕೇಳ್ರಿ. ಆ 4 ಮಂದಿ ಮಕ್ಕೊಂಡ್ರು. ಬಹಳ ಜನ ಬಂದಿದ್ರು. ಓಸರು ನಿದ್ದೆ ಮಾಡಕತ್ರು. ಬೆಳಗು ಮುಂಜಾನೆ ಅಂದ್ರೆ ನಸಿಕಿನ ಜಾವ 3 ಗಂಟೆಗೆ ಆ 5 ಮಂದಿ ಏನು ಮಲ್ಕೊಂಡಿದ್ರಲ್ಲ, ಆ 5 ಮಂದಿಗೆ ಒಂದು ಶಬ್ದ ಕೇಳ್ತು. ಏನ್ ಕೇಳ್ತು ಅಂತಂದ್ರೆ, ನೀವು ಇಲ್ಲಿ ಬಂದಿರಿ,
ಎದ್ದು ಹೋಗುವಾಗ ನಿಮ್ಮ ಶಕ್ತಿಯಾನುಸಾರವಾಗಿ ಈ ಗುಡಿ ಮುಂದಿನ ಮಣ್ಣು ತಗೊಂಡು ಹೋಗಿ ಜಗೀನಾಗಿಟ್ಟು ಪೂಜೆ ಮಾಡಿ ಬಿಚ್ಚಿ ನೋಡ್ರಿ ಅಂತ ಹೇಳ್ತದೆ. ಹೇಳತಕ್ಕದ ಆ ಶರೀರವಾಣಿ, ಆ ಶರೀರ ಅಂತಂದ್ರೆ ಶರೀರ ಕಾಣೋದಿಲ್ಲ, ಬರೀ ಬರೀ ಕೇಳ್ತದೆ, ಅದಕ್ಕೆ ಶರೀರ ಅಂತ ಕರೀತಾರೆ. ಅದು ಹೇಳಿದ ಕೂಡ ನೀವು ಹೊಸು ನಿಧಿಗಳಾಗ ಕೇಳೋದು ಏನಂತ ಹೇಳಿದ್ರು, ಮಣ್ಣು ತಗೋರಿ ಅದನ್ನ ನೀವು ಜಗಲಿನಾಗಿಟ್ಟು ಪೂಜೆ ಮಾಡಿ ಬಿಚ್ಚಿ ನೋಡ್ರಿ ಅಂತ ಹೇಳಿದ್ರಲ್ಲ, ಆ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ ಬೆಳಕು ಹರಿತು. ಬೆಳಕು ಹರಿದ ಒಳಗೆ ಒಬ್ಬ ಅಂದ, ಮಣ್ಣಿ ನಮ್ಮ ಊರಾಗಿಲ್ಲ ಕರಗಡ ಮಣ್ಣದ ತಗೊಂಡು ಏನ್ ಮಾಡುದು ಅಂತ ತಿಳ್ಕೊಂಡು ಅವ ತಗೊಳ್ಳಿಲ್ಲ. ಒಬ್ಬ ಅಂದ, ಮಣ್ಣು ತಗೊಂಡು ಹೋಗಿ ಏನ್ ಮಾಡೋದು, ಜಸ್ಟ್ ಶಾಂಪಲ್ ಈ 2 ಬಟ್ಟಿ ಎಟ್ಟ ಬರ್ತದೆ, ಈ ದೇವರ ಮುಂದೆ ಅಂಗಾರ ತೋರ್ತಿದ್ದಲ್ಲ ಅಷ್ಟು ತಗೊಂಡು ಕಿಸಿಂದ ಒಂದು ಹಳ್ಯಾಗ ಹಾಕಿ ಕಟ್ಕೊಂಡ. ಮೂರನೇದವ್ ಏನ್ ಮಾಡ್ದ ಅಂತಂದ್ರೆ ಸುಮ್ಮ ಒಂದಿಷ್ಟು ಅಡಿಕೆ ಬೆಟ್ಟದಾಟ ತಗೋಬೇಕು ಅಂತ ತಿಳ್ಕೊಂಡು ಅವ ತಗೊಂಡ. 4ನೇದವ್ ಏನ್ ಮಾಡ್ದ ಅಂತಂದ್ರೆ ಸುಮ್ ಹೆಂಗಿನ ಮಾತು ಹೆಂಗ್ ಇರೋದಾಗ ಅಂತ ತಿಳ್ಕೊಂಡು ಗಿಡಕ್ಕೆ ಒಂದಿಷ್ಟು ಹಚ್ಚಾಕರ ಮಣ್ಣು ಬೇಕಾಗ್ತದ ತಿಳ್ಕೊಂಡು ಒಂದು ತೆಂಗಿನಕಾಯಿ ಅಳತಿ ಅಷ್ಟು ಒಬ್ಬ ತಗೊಂಡ. ಆ 5 ಮಂದಿ ಒಳಗೂ ಒಬ್ಬ ಕೆಟ್ಟು ಹುಚ್ಚ, ಪೆದ್ದ ಅಂತ ಕರಿತಿರಲ್ಲ, ಹುಚ್ಚ ಅಂತ ಕರಿತಿರಲ್ಲ, ಅವ ಏನ್ ಮಾಡ್ದ ಅಂತಂದ್ರೆ ಇವ್ರು 4 ಮಂದಿ ತಗೊಳ್ಳೋದು ನೋಡಿ ಸೀದಾ ಉಪ್ಪು ದೋತ್ರನ ಹಿಂಗ ಹಾಸಿ ಕಿಸಿಂದ ಅಡ್ಡ ಬಿದ್ದು ಬಳ್ಕೊಳಕತ್ತ ಮಣ್ಣ. ಹೇಳೋದಾಗ್ತದ ಅಡ್ಡ ಬಿದ್ದು ಬಳ್ಕೊಳಕತ್ತ. ಉಪ್ಪು ದೋತ್ರನ ನೆಲಕ್ಕೆ ಹಾಸ್ಯಾನ, ಅರ್ಧ ಮೈನ್ಯಾಗದ ಅರ್ಧ ನೆಲವನ್ಯಾಗದ, ಹಿಂಗ ಅಡ್ಡ ಬಿದ್ದು ಕಿಸಿಂದ ಹಿಂಗ ಮಣ್ಣು ಓಟು ಬಳ್ಕೊಂಡು ಕಿಸಿಂದ ಹಿಂಗ ಏನ್ ಮಾಡ್ದ, ಆ ದೋತ್ರ ಗಂಟ ಕಟ್ಟಿ ಎತ್ತಿ ಕುದುರಿ ಮ್ಯಾಗಿ ಅದನ್ನು ಇಟ್ಟ. ಇಟ್ಟುಗಳೇನವರೆಲ್ಲ ನಗಲ್ಗಂತ ಹುಚ್ಚರಿ ನಮ್ಮ ಊರಾಗ ಏನು ಮಣ್ಣು ಸಿಗುದಿಲ್ಲ, ಇಷ್ಟು ಒಯ್ತಿ ಕಂಡಾಪಟ್ಟು ಒಯ್ತಿ. ನಾನು ಅಂದಾಜು ಒಂದು 40-50 ಕಿಲೋ ಮಣ್ಣು ತುಂಬ್ಯಾನ, ದೋತ್ರನ ಹರಿ ಹೋಗಪ್ಪ ಆ ನಮ್ನಿ ತುಂಬ್ಯಾನ. ಅದನ್ನು ಎತ್ತಿ ಕಿಸಿನ ಕುದುರಿ ಮ್ಯಾಗ ಇಟ್ಟ. ಅವ್ರು 4 ಮಂದಿ ನಗಲ್ಗಂತರು ಹುಚ್ಚ 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 ಆತಪ್ಪ, ನಾ ಹುಚ್ಚನೇ ಇದೀನಿ, ಆ ಹುಚ್ಚು ಮಾಡಿ ತಗೊಂಡು ಹೋಗ್ತಾರ ನೀವು ಅಂದ್ರೆ ಅಂತ ತಿಳ್ಕೊಂಡು ಅಂದ ಕಿಸಿಂದ ಊರಿಗೆ ಬಂದ್ರು. ಊರಿಗೆ ಬಂದು ಕುದುರೆ ಹಿಂಗ ಬಿಚ್ಚಿ ಅವ್ರವ್ರ ಗಂಟನ್ನ ಅವ್ರವ್ರ ಹೆಂಡ್ರ ಕೈ ಹಾಕೊಟ್ರು. ಇದನ್ನು ಒಯ್ದು ಕಿಸಿನ ಜಗಲಿನಾಗ ಇಟ್ಟು ಪೂಜೆ ಮಾಡೋದು. ಇವ ಅಂದ ಸೀದಾ ಮನಿಯೊಳಗೆ ಬಂದು ಆ ಗಂಟು ಒಯ್ದು ಜಗಲಿನಾಗ ಇಡಬೇಕಾದ್ರೆ ಹುಟ್ಟು ದೋತ್ರನ ಬಿಚ್ಚಬೇಕಲ್ಲ, ಯಾಕ ದೋತ್ರದಾಗ ಕಟ್ಕೊಂಡನ. ಆತ ಮನಿಯೊಳಗೆ ಒಯ್ದು ದೋತ್ರ ಬಿಚ್ಚಿ ಕಿಸಿದ ಒಯ್ದು ಜಗಲಿನಾಗ ಇಡೋ ಗಂಟಾದ್ರು 50 ಕಿಲೋ ಗಂಟು ಎತ್ತದ ಹೆಂಡ್ರಿಗೆ ಎಲ್ಲ. ಆತ ಹೋಯ್ದು ನೀನಲ್ಲಿ ಇಡುವಂತಂದು ಒಯ್ದು ಜಗಲಿನಾಗ ಇಟ್ಟರು. ಅವ ಅಂದ, ಇದು ಏನದ ಅಂದಕ್ಕೆ, ಅದು ಏನದ ಅನ್ನೋದು ನನಗೆ ಕೇಳಕ್ ಹೋಗ್ಬೇಡ, ನನಗೆಲ್ಲ ಸ್ವಲ್ಪ ರೀತಿ ಇಟ್ಟಿ ನಾನು ಈಗ ಅದನ್ನ ಪೂಜೆ ಮಾಡಿ ಕಾಯಿ ಹೊಡೆದ ಕಿಸಿದ ಬಿಚ್ಚು ಅಂತಂದು ಒಳಗೆ ಬೆಳಕು ಹರಿದು ಮ್ಯಾಗ ಹೇಳ್ತೀನಿ. ಹೆಂಡತಿ ಪೂಜೆ ಮಾಡಿ ಅದಕ್ಕೆ ವಿಭೂತಿ ಕುಂಕುಮ ಹೂವ ಪತ್ರಿ ಧೂಪ ದೀಪ ಎಲ್ಲಾ ಕಡೆಗೆ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಎಲ್ಲಾ ಮಾಡಿ ಹಿಂಗೆ ಬಿಚ್ಚಿ ನೋಡುದ್ರಾಗ ತಂದಿ ಕೊಟ್ಟು ಬಂಗಾರ ಆಗಿ ಹೋಗಿತ್ತಂತ. ತಂದಿ ಕೊಟ್ಟು ಬಂಗಾರ ಆಗಿ ಹೋಗಿತ್ತ. 50 ಕಿಲೋ ಬಂಗಾರ ಎಲ್ಲಿ ಹಾಕೋಬೇಕ್ರಿ? ಸತ್ರ ಭಯ ಗಿಡಾಕು ಒಂದು ಗುಂಜಿ ಬಂಗಾರ ಇಲ್ಲಾರದ ಮನೆ ಒಳಗೆ 50 ಕಿಲೋ ಬಂಗಾರ ಆಯ್ತು. ಬಹಳ ಖುಷಿ ಪಟ್ಲು ಮನೆಯಿಂದ ಹೊರಗೆ ಬರೋದ್ರಾಗ ಹೇಳ್ತೀವಿ, ಒಬ್ಬರಿಗೆ ಗಂಡకు ಹೊಡಕೊತ ಹೊರಗೆ ತಗೊಂಬಂದು ಒಣ ಯಾರಿಗಿರಬೇಕು? ಏನು ತರಲಾರದ ಬಂದಿತ್ತಲ್ಲ ಅದಕ್ಕೆ ಹೊಡೆಕತ್ತಕ್ಕೆ ಹೆಂಡತಿ ಅಲ್ಲ. ನೀನು ಹೆಣ ಹೇಳ್ತೀವಿ, ದಾರು ಬಾಟ್ಲಿ ಹಿಡ್ಕೊಂಡು ಅಡ್ಡಾಡ್ತೀವಿ ಕಿಶೆದಾಗ, ನಿನಗಿಷ್ಟು ಮಣ್ಣು ತರಕ್ಕಾಗುದಿಲ್ಲ. ನೋಡು ಅಕ್ಕಿ ಬಡವಿ ಹುಚ್ಚನ ಹೆಂಡತಿ ಖುಷಿ ಪಡಕತ್ತ 50 ಕಿಲೋ ಬಂಗಾರ ಆಗ್ಯದ, 50 ಕಿಲೋ ಬಂಗಾರ ಆಗ್ಯದ. ನಿನಗೇನಾಗಿತ್ತು? ನನಗೇನು ಗೊತ್ತು ಮರ, ತಂದಿದ್ದೆಲ್ಲ ಬಂಗಾರ ಆಗ್ತದಂದ್ರೆ ನಾ ತರ್ತಿದ್ದೆ, ನನಗೆ ಗೊತ್ತಿಲ್ಲ, ನನಗೆ ಪಟ್ಟದ ಬೆಳಕು. ಇದು ಜಸ್ಟ್ ಶಾಂಪಲ್ ತಂದಿತ್ತಲ್ಲ, ಇದು ಅಕ್ಕಿದು ಲಗಸಕತ್ತು. ಇದು ಒಂದು ಅಡಿಕೆ ತಂದಿತ್ತಲ್ಲ, ಇದಕ್ಕೂ ಲಗಸಕತ್ತು. ಈ ಉಳ್ಕೊಂಡವ್ರು ಯಾರು ಅಂತಂದ್ರೆ ಒಂದು ತಾಯಿಯಷ್ಟು ಒಂದು 50 ಕಿಲೋ ತಂದಷ್ಟು ಈ ಬಹಳ ಖುಷಿ ಪಡಕತ್ತು. ಆ 3 ಮಂದಿ ಹೆಂಡ್ರದ್ರಂತ ನಿಮ್ಮ ಹೆಣ ಎತ್ಲಿ, ನಿಮ್ಗೆ ಏನಾಗಿದೆ? ಹಿಂದಿನ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತೀರಿ, ಇಟಿ ತಂಬಾಕು ಹಿಡ್ಕೊಂಡು ಅಡ್ಡಾಡ್ತೀರಿ. ಆ ಮಣ್ಣು ತರಕ್ಕೆ ನಿಮ್ಗೆ ಏನಾಗ್ಯದ? ಪಟ್ಟತಿ ಹುಡುಗಜ್ಜು ಅಂತಂದ್ರಾಗನ ಅವ್ರಂದ್ರು, ಅಲ್ಲಿ ಹೋಗಿ ನೀವು ಮಣ್ಣು ತಂದ್ರ ನಿಮ್ಮ ಮನ್ಯಾಗ ಇಟ್ಕೋತೀರಿ, ಇಲ್ಲ ಅಂದ್ರೆ ಇಟ್ಕೊಳ್ಳೋದಿಲ್ಲ, ಹೋಗ್ಬೇಕು ಅಂದು ಒಳ್ಳೆ ನೀವು ಮತ್ತೆ ಹೋದ್ರೆ ಕುದುರೆ ತಗೊಂಡು ಹೋಗಿ ಹೇಳ್ತೀನಿ, ಹಡ್ಡದು ಚೀಲ ತುಂಬೋದು ತಗೊಂಬಂದು ಜಗಲಿನಾಗಿಟ್ಟು ಹೆಂಡತಿ ಕೈಯಾಗಿ ಕೊಟ್ಟರು. ಅಕ್ಕಿ ಪೂಜೆ ಮಾಡಿ ಬಿಚ್ಚಿ ನೋಡಿದ್ರೆ ಅದು ಮಣ್ಣಾಗಿ ಉಳಿತಂತ, ಅದು ಬಂಗಾರ ಆಗಿತ್ತು. ಅದಕ್ಕೆ ಜೀವನದೊಳಗೆ ಸದ್ಗುರುವಿನ ವಾಣಿ, ಭಗವಂತನ ವಾಣಿ ಅದು ಒಮ್ಮೆ ನಮ್ಮ ಕಿವಿಗೆ ಬಿದ್ದರೆ ಮಾತ್ರ ಅದರಿಂದ ಸಾಫಲ್ಯವನ್ನು ಪಡ್ಕೋಬೇಕೆ ಹೊರತು ಸುಮ್ಮನೆ ಏನೇನೋ ನಾವು ತಿಳ್ಕೊಂಡು ಹೋದ್ರೆ ಅದು ಉಪಯೋಗ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ನಡುಗಡ್ಡೆಯಲ್ಲಿ
ಇರುವಂತಹ ಈ ಗುಹೇಶ್ವರ ದೇವಸ್ಥಾನ ಬಹಳ ಪವಿತ್ರವಾಗಿರುವಂತಹದ್ದು. ಸಾವಿರಾರು ಜನ, ಲಕ್ಷ ಜನರ ಮಧ್ಯೆ ಈ ಜಾತ್ರೆ ನಡೆದಿರುವಂತಹದ್ದು ನಿಜವಾಗೂ ಕೂಡ ಬಹಳ ಸಂತೋಷವನ್ನು ತಂದು ಕೊಟ್ಟಿದೆ. ಈ ಜಾತ್ರೆಗೆ ಇನ್ನೊಂದಿಷ್ಟು ವಿಶೇಷಗಳೇ ಬರಬೇಕು ಅಂತಂದ್ರೆ ನಮ್ಮ ಆನಂದ ದೇವರು ಏನು ಅವ್ರು ಅದಾರಲ್ಲ, ಈ ಓಲಿ ಮಠಕ್ಕೆ ಪೂಜ್ಯರಾದ ಮೇಲೆ ಅವರು ನಮ್ಮವರು, ನಮ್ಮ ಭಾಗದವರು, ಬಾಗೇವಾಡಿಯಿಂದ ಸುಮಾರು 10 ಕಿಲೋಮೀಟರ್ ಅವ್ರದ್ದು ಹುಣಶಾಳ. ಅವರು ಸಣ್ಣ ವಯಸ್ಸಿನೊಳಗೆ ಬಹಳಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ಹೊತ್ತು ಧರ್ಮ ಜಾಗೃತಿಯನ್ನು ಮಾಡುವುದರೊಂದಿಗೆ ಬಹಳ ಜನ ಸ್ವಾಮಿಗಳು ನಿಮ್ಮ ಮನೆಗೆ ಬಂದಾಗ ಏನು ತಗೊಂಡು ಹೋಗ್ತಾರ ಅಂತ ಕೇಳಿದ್ರೆ ನೀವು ಕೊಡು ದಕ್ಷಿಣ ತಗೊಂಡು ಹೋಗ್ತಾರ. ಆದ್ರೆ ಈ ಭಾಗದೊಳಗೆ ನಿಮ್ಮ ಮನೆಗೆ ದಕ್ಷಿಣಕ್ಕಾಗಿ ಬರೋದಿಲ್ಲ. ಆನಂದ ಸ್ವಾಮಿಗಳವರು ಎದಕ್ಕೆ ಬರ್ತಾರ ಅಂತಂದ್ರೆ ನಿಮ್ಮ ದುಶ್ಚಟಗಳನ್ನ ತನ್ನ ಜೋಳಿಗೆ ಒಳಗೆ ಹಾಕೊಂಡು ಚಟಮುಕ್ತ ಸಮಾಜವನ್ನ ಮಾಡೋದ್ರೊಳಗೆ ತಲ್ಲೀನರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಕೂಡ ಅವರಿಂದ ಈ ಭಾಗ ಅದು ಧರ್ಮ ಜಾಗೃತಿಯನ್ನು ತಂದುಕೊಳ್ಳಿ, ಬಸವ ತತ್ವದ ಬೀಜವನ್ನ ಪ್ರತಿಯೊಂದು ಮನದೊಳಗೂ ಕೂಡ ಅವರು ಬಿತ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನು ಕೂಡ ಕರೆದು ನಮ್ಮಿಂದ ಒಂದಿಷ್ಟು ಆಶೀರ್ವಚನದ ನುಡಿಗಳನ್ನು ಕೇಳಿದಂತಹ ಗುಹೇಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ ಆಗಮಿಸಿ ಬಹಳಷ್ಟು ಏನು ಶಾಂತತೆಯಿಂದ ಕೂತು ಕೇಳಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತೇನೆ. ಓಂ ಶಾಂತಿ.